ಅವನೆ ಮಗಾಹ ನಮ ಸ್ವಾಮಿನ್ ರಾಮ ಪ್ರಿಯತಮನೋ ಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಠ ಭಗವನ್ ನಮ ಶ್ರೀಮನ್ ಮಧ್ವಃ ಪ್ರದಿಶ ಸುದೃಶಂ ನೋ ಜಯ ಜಯ ನೌಮಿನ್ಯಾಯ ಸುಧಾದಿರ್ಜಯಮುನೀನ್ ಶ್ರೀಪಾದರಾಟ ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿ ವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘೂತ್ತಮ ಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ಅರ್ಥಿಕಲ್ಪಿತ ಕಲ್ಪೋಯಂ ಪ್ರತ್ಯರ್ಥ್ಯ ಗದಕೇಶರಿ ವ್ಯಾಸತೀರ್ಥ ಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥ ಸಿದ್ಧೈ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋ ಘಾಕರಾನಹಂ ವಾದಿರಾಜ ಗುರೂನ್ ವಂದೇ ಹಯಗ್ರೀವ ಪದಾಶ್ರಯಾನ್ ಆಪಾದ ಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಳಾನಿ ಸಂತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪರಮ ಪವಿತ್ರವಾಗಿರುವಂತಹ ದಿನ ಇವತ್ತು. ಬರೀ ಇವತ್ತಲ್ಲ, ಈ ಫಾಲ್ಗುಣ ಮಾಸವೇ ಅತ್ಯಂತ ಪವಿತ್ರವಾಗಿರ್ತಕ್ಕಂಥದ್ದು. ಕಳೆದ ಒಂದು ವಾರದಿಂದ ಅನೇಕ ಯತಿವರೇಣ್ಯರ ಆರಾಧನೆಯನ್ನು ನಾವು ಆಚರಿಸ್ತಾ ಬಂದಿದ್ದೇವೆ. ಒಬ್ಬೊಬ್ಬರು ಮಹಾನುಭಾವರೇ, ಒಬ್ಬೊಬ್ಬರು ಮಹಾನುಭಾವ, ಎಲ್ಲರೂ ಅಪರೋಕ್ಷೀಕೃತ ಶ್ರೀಶಃ ಅಂತಾರಲ್ಲ, ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಂಡಿರ್ತಕ್ಕಂತಹ ಮಹಾನುಭಾವರು. ಫಾಲ್ಗುಣ ಶುದ್ಧ ಚತುರ್ದಶಿ ಬಂದರೆ ಧೀರೇಂದ್ರ ತೀರ್ಥರ ಆರಾಧನೆ. ಪಾಡ್ಯ ಬಂತು ಮೊನ್ನೆ, ಫಾಲ್ಗುಣ ಬಹುಳ ಪಾಡ್ಯ, ಸತ್ಯಬೋಧರ ಆರಾಧನೆ. ದ್ವಿತೀಯ ದಿವಸ ಸುಧೀಂದ್ರರ ಆರಾಧನೆ, ನಿನ್ನೆ ವಾದಿರಾಜರ ಆರಾಧನೆ, ಇವತ್ತು ವ್ಯಾಸರ ಆರಾಧನೆಗಳೇ ಆರಾಧನೆ. ಎಷ್ಟು ಪುಣ್ಯ ಮಾಡಿವೆ ನೋಡಿ. ಒಂದು ರೀತಿ ಹೇಳಬೇಕಂದ್ರೆ ಅವಭೃತ ಸ್ನಾನ ಇದು ನಮಗೆಲ್ಲ. ಏನೇ ಒಂದು ದೊಡ್ಡ ಉತ್ಸವ ಮಾಡಿದಾಗ ಕೊನೆಗೆ ಅವಭೃತ ಸ್ನಾನ ಅಂತ ಮಾಡಿ ಪೂರ್ಣ ಪುಣ್ಯವನ್ನು ಪಡಿತೀವಲ್ಲ, ಅಂಥ ಕಾಲ ನಮಗೆ. ಈ ವರ್ಷದ ಕೊನೆಯ ಮಾಸ ಇದು. ಹಾಗಾಗಿ ಈ ಕಾಲದಲ್ಲಿ ಎಲ್ಲ ಅಪರೋಕ್ಷ ಜ್ಞಾನಿಗಳ ಆರಾಧನೆ ಬರ್ತಾ ಇದೆ. ಅದನ್ನು ಆಚರಿಸುವ ಭಾಗ್ಯ ನಮಗೆ ಸಿಕ್ಕಿದೆ. ಎಷ್ಟು ಪುಣ್ಯ ಮಾಡಿದ್ದೀವಿ ನಾವು ಅಲ್ವಾ. ಇಂತಹ ಗುರು ಪರಂಪರೆಯನ್ನು ಪಡೀಲಿಕ್ಕೆ ಬಹಳ ಪುಣ್ಯ ಮಾಡಿದ್ವಿ ನಾವು. ಸಾಕ್ಷಾತ್ ಯಾರು ನಮಗೆ ಮೂಲ ಗುರುಗಳು? ವಾಯುದೇವರೇ. ಸಾಕ್ಷಾತ್ ವಾಯುದೇವರು ನಮ್ಮ ಮೂಲ ಗುರುಗಳು. ಆ ವಾಯುದೇವರೇ 3 ಅವತಾರ ಮಾಡ್ಯಾರ ಅಂತ ನಾವು ಕೇಳ್ತೀವಿ. ಹನುಮ, ಭೀಮ, ಮಧ್ವರಾಗಿ ಅವತಾರ ಮಾಡಿ ಅದೇ ಮಧ್ವಾಚಾರ ಪರಂಪರೆಯಲ್ಲಿ ಮಹಾನುಭವರೆಲ್ಲ ಬಂದಿದ್ದಾರೆ. ಕೆಲವರು ಅಂತಾರೆ, ಏನ್ರಿ ನೀವು ಮಾಧ್ವರು, ನಿಮ್ಮ ಗುರುಗಳ ಬಗ್ಗೆ ನೀವು ಹೇಳ್ಕೊಳ್ತೀರಿ, ಅವರೇ ವಾಯುದೇವರು ಅಂತ ಹೇಳಿ ಅವರೇ ಅವತಾರ ಮಾಡ್ಯಾರ 3 ಅವತಾರ ಅಂತ ಹೇಳಿ ನೀವು ಹೇಳ್ಕೊಳ್ತೀರಿ. ಅಲ್ಲ, ಸಾಕ್ಷಾತ್ ಇದನ್ನು ಪ್ರತ್ಯಕ್ಷವಾಗಿ ಕಂಡಂಥ ಮಹಾನುಭಾವರು ತ್ರಿವಿಕ್ರಮ ಪಂಡಿತಾಚಾರ್ಯ. ನಾವು ಕೇಳ್ತೀವಿ, ತ್ರಿವಿಕ್ರಮ ಪಂಡಿತಾಚಾರ್ಯರು ಆಚಾರ್ಯಳಿ 15 ದಿವಸ ವಾದ ಮಾಡಿದರು. ಆಚಾರ್ಯ ದಾಸರಾಗಿಬಿಟ್ರು. ಈ ಮಧ್ವ ಸಿದ್ಧಾಂತಕ್ಕೆ ಮನೆಯಿಂದ ಸೋತರು. ಆಚಾರ್ಯ ದಾಸರಾದರು. ಆಮೇಲೆ ಆಚಾರ್ಯರ ಒಂದು ಸರ್ತಿ ನೈವೇದ್ಯಕ್ಕಂತ ಹೋಗಿದ್ರಂತೆ ಗರ್ಭಗೃಹದಲ್ಲಿ. ಬರೋದು ಬಹಳ ತಡ ಆಯ್ತಂತೆ. ಯಾಕಪ್ಪ ತಡ ಆಯಿತು ಅಂತ ಸ್ವಲ್ಪ ನೋಡಿದ್ರಂತೆ. ಒಳಗೆ ನೋಡಿದರೆ ಮಧ್ವಾಚಾರ್ಯರು ಹೋದದ್ದು ಒಳಗೊಬ್ಬರು ಅದರ 3 ರೂಪದಿಂದ ಭಗವಂತನ 3 ರೂಪಗಳು ಪೂಜೆ ಮಾಡೋದು ಕಂಡಿರ್ತೀವಿ. ಹನುಮ, ಭೀಮ, ಮಧ್ವರಾಗಿ ರಾಮಕೃಷ್ಣ ವೇದವ್ಯಾಸರನ್ನು ಆರಾಧನೆ ಮಾಡತಕ್ಕಂಥ ದೃಶ್ಯವನ್ನು ಸಾಕ್ಷಾತ್ ತ್ರಿವಿಕ್ರಮ ಪಂಡಿತಾಚಾರ್ಯ ಅದನ್ನು ಕಂಡರು. ಆಗಿಂದಾಗಲೇ ಅವ್ರ ಬಾಯಿಯಿಂದ ಸ್ತೋತ್ರ ಬಂತು, ಮುಖದಿಂದ ಸ್ತೋತ್ರ ಹೊಳಿತು, ಅದೇ ವಾಯುಸ್ತುತಿ ಆಯಿತು ಅಂತ ನಾವು ಕೇಳ್ತೇವೆ. ನೋಡಿ, ಪ್ರತ್ಯಕ್ಷ ಕಂಡಿದ್ದಾರೆ. ಅಷ್ಟೇ ಅಲ್ಲ, ಸಾಕ್ಷಾತ್ ವಾಯುದೇವರೇ 3 ಅವತಾರ ಮಾಡಿದ್ದಾರೆ ಅಂತ ಹೇಳಿ ನಮಗೆ ವೇದವೂ ಪ್ರಮಾಣ, ಆಗಮ ಪ್ರಮಾಣ. ಯಾವ ಸೂಕ್ತದಲ್ಲಿ ಬರುತ್ತೆ ಗೊತ್ತೇ? ಬಳಿತಾ ಸೂಕ್ತ ಅಂತಿದೆ. ಆ ಬಳಿತಾ ಸೂಕ್ತದಲ್ಲಿ 3 ಅವತಾರಗಳು ವಾಯುದೇವರೇ ಮಾಡಿದ್ದಾರೆ ಅಂತ ಬರ್ತದ್ರಿ. ಅಲ್ಲಿ ಹೇಳ್ತಾರೆ, ಮಧ್ಯ ಋತಸ್ಯ ಧೇನಾ ಅನಯಂತ ಸಸ್ರುತಾ ಬರ್ತದಲ್ಲ. ಅಲ್ಲಿ ಮತಿ ಅಂದರೆ ಏನು? ಹನುಮಂತ ದೇವರ ಹೆಸರಂತ ಮತಿ ಅಂದರೆ. ಶ್ರೀಮದಾಚಾರ್ಯ ಪ್ರತಿಯೊಂದಕ್ಕೂ ಪ್ರಮಾಣ ಕೊಡ್ತಾರೆ. ಹನುಶಬ್ದೋ ಜ್ಞಾನವಾಚಿ ಹನುಮಾನ್ ಮತಿಶಬ್ದಿತಃ ಅಂತ ಹೇಳ್ತಾರೆ. ಮತಿ ಅಂತಂದ್ರೆ ಹನುಮಂತ ದೇವರು ಅಂತ. ಋತಸ್ಯ ಧೇನ ಅನಯಂತ ಸಸ್ರುತಾ. ಆ ಹನುಮಂತ ದೇವರು ಏನು ಮಾಡಿದರು?
ರಾಮದೇವರ ಸಂದೇಶವನ್ನು ತೆಗೆದುಕೊಂಡು ಹೋಗಿ ಸೀತಾದೇವಿಗೆ ಮುಟ್ಟಿಸಿದಲ್ಲ ಅದನ್ನೇ ಹೇಳ್ತಾರೆ. ಮತ್ತಿರ ಋತಸ್ಯ ಧೇನ ಅನಯಂತ ಸ್ವಸ್ರುತ. ಅದೇ ಹನುಮ ವಾಯುದೇವರು ಎರಡನೇ ಅವತಾರ ಭೀಮಸೇನರು, ಅವ್ರ ಹೆಸರು ಬಂದಿದೆ. ವೃಕ್ಷೋ ವಪುಃ ಪಿತುಮಾನ್ ನಿತ್ಯ ಆಶಯೇ ಸಪ್ತಶಿವಾಸು ಮಾತೃಷು ತೃತೀಯ ಮತ್ಸ್ಯ ವೃಷಭಸ್ಯ ದೋಹಸೆ ದಶ ಪ್ರಮತಿಂ ಜನಯಂತ ಯೋಷಾನಃ. ವೃಕ್ಷೋ ವಪುಃ ಅಂತಾರೆ. ವೃಕ್ಷ ಅಂದ್ರೆ ಏನು ಗೊತ್ತೇ? ವೃಕ್ಷ ಅಂತಂದ್ರೆ ಶತ್ರು ಸೈನ್ಯ ನಾಶ ಮಾಡ್ತಕ್ಕಂಥ ವೃಕ್ಷ. ಶತ್ರು ಸೈನ್ಯ ನಾಶ ಮಾಡ್ತಕ್ಕಂಥ ದೇಹವುಳ್ಳವರು ಯಾರು? ಭೀಮಸೇನರು. ವೃಕ್ಷೋ ವಪುಃ. ಪಿತುಮಾನ್ ಅಂತ ಹೇಳಿದಾರಲ್ಲಿ, ಪಿತುಮಾನ್ ಅಂದ್ರೆ ವ್ಯಾಖ್ಯಾನದಲ್ಲಿ ತಿಳಿಸ್ತಾರೆ ಬಹುಭುಕ್ ಅಂತ ತಿಳಿಸ್ತಾರೆ, ಬಹಳ ಅನ್ನ ಉಂಡವರು ಅಂತ. ದಾಸ ಹೇಳ್ತಾರಲ್ಲ, ಬಂಡಿ ಅನ್ನವ ಉಂಡಿತು ಕೂಸು ಬಗನ ಪ್ರಾಣವ ಹಿಂಡಿತು ಕೂಸು ಅಂತಲ್ಲ. ಪಿತುಮಾನ್ ನಿತ್ಯ ಆಶಯೇ, ನಿತ್ಯವಾದಂತಹ ಪ್ರಮಾಣಗಳು ವೇದಗಳು ನಿತ್ಯ. ಅಷ್ಟೇ ಅಲ್ಲ, ವೇದಗಳು 4 ವೇದಗಳು, ಮಹಾಭಾರತ, ಮೂಲ ರಾಮಾಯಣ, ಪಂಚರಾತ್ರ, ಇವು ಸಪ್ತಶಿವಾಸು ಮಾತೃಷು, ಸಪ್ತ ಪ್ರಮಾಣಗಳಿವೆ. ಸದಾ ಇದನ್ನು ಚಿಂತನೆ ಮಾಡ್ತಾ ಇರ್ತಂತದ್ದು ಭೀಮಸೇನರು. ಅವರು ತಲೆಯಲ್ಲೇ ಹೊತ್ಕೊಂಡಿದ್ದಾರಂತದ್ದು. ಅದಕ್ಕೆ ಭೀಮ ಅಂತ ಕರೀತಾರೆ ನೋಡ್ರಿ. ಯಾಕೆ ಭೀಮ ಅಂತಾರೆ? ಮಾ ಅಂದ್ರೆ ಜ್ಞಾನ, ಪ್ರಮಾಣ ಅಂತ ಅರ್ಥ. ಮೃತಾಹ ಮಾ ಏನ ಸಹ, ಎಲ್ಲ ಪ್ರಮಾಣಗಳನ್ನು ತಲೆಯಲ್ಲಿ ಹೊತ್ಕೊಂಡಿದ್ದಾರೆ ಮಹಾತ್ಮಾವರು. ಪುಸ್ತಕ ಬೇಕಾಗಿಲ್ಲ ಅವರಿಗೆ. ಅದಕ್ಕೆ ಭೀಮ. ಸೇನ ಅಂದ್ರೆ ಇನ ಅಂದ್ರೆ ಸ್ವಾಮಿ, ಇನೇನ ಸಹಿತ ಸೇನ. ಭೀಮಶ್ಚಾಸೋ ಸೇನಶ್ಚ ಭೀಮಸೇನ. ಹೀಗಾಗಿ ಅವ್ರ ಹೆಸರು ಅಲ್ಲಿ ಬಂದಿದೆ. ವೃಕ್ಷ ವಪು ಪಿತುಮಾನ್ ನಿತ್ಯ ಆಶಯೇ. 3ನೇ ಅವತಾರ ಯಾರು ಗೊತ್ತಾ? ಮಧ್ವಾಚಾರ್ಯ. ದಶ ಪ್ರಮತಿ ಬಂದಿದೆ ವೇದ. ದಶ ಅಂದ್ರೆ ಪೂರ್ಣ ಅಂತ ಅರ್ಥ. ದಶ ಅಂದ್ರೆ ಪೂರ್ಣ, ಪ್ರಮತಿ ಅಂತಂದ್ರೆ ಪ್ರಜ್ಞಾ ಅಂತ ಅರ್ಥ, ಅಂದ್ರೆ ಜ್ಞಾನ. ಪೂರ್ಣ ಪ್ರಜ್ಞಾ ಅಂತ ಅರ್ಥ, ಪೂರ್ಣ ಪ್ರಜ್ಞಾಚಾರ. ಹೀಗೆ ಸಾಕ್ಷಾತ್ ವಾಯುದೇವರು 3 ಅವತಾರ ಮಾಡಿದ್ದಾರೆ ಅಂತ ಹೇಳಿ ವೇದಗಳು ಹೇಳ್ತಾರೆ. ಪೌರುಷೇಯವಾದ ವೇದಗಳು ಪ್ರತ್ಯಕ್ಷವಾಗಿ ಕಂಡಿದ್ದಾರೆ. ಇಂಥ ಗುರುಗಳನ್ನು ನಾವು ಪಡೆದಿದ್ದೇವಲ್ಲ, ಎಷ್ಟು ಪುಣ್ಯ ಮಾಡಿದ್ದೇವೆ. ಹಾಗಾಗಿ ಇಂತಹ ಪರಂಪರೆಯಲ್ಲಿ ಬಂದ ಮಹಾನುಭಾವರು ಯತಿವರೇಣ್ಯರು ಯಾರೂ ಸಾಮಾನ್ಯರಲ್ಲ, ಎಲ್ಲರೂ ಮಹಾನುಭಾವರು. ಅವರ ಶಿಷ್ಯರಾಗಿ ಆ ಪರಂಪರೆಯಲ್ಲಿ ಬರಬೇಕಂತಂದರೆ ಬಹಳ ಪುಣ್ಯ ಮಾಡಿದರು. ಹೀಗಾಗಿ ಅಂತಹ ಮಹಾನುಭಾವರು ಧೀರೇಂದ್ರ ತೀರ್ಥ. ನಾವು ನೋಡ್ತೀವಿ ಹೊಸರೀತಿಯಲ್ಲಿ ಅವರ ವೃಂದಾವನ ಇದೆ. ಹೊಸರೀತಿಯಲ್ಲಿ ಬರದಾ ನದಿ ತೀರದಲ್ಲಿ ಅವರ ವೃಂದಾವನ ಇದೆ. ಈ ಉತ್ತರ ಕರ್ನಾಟಕದಲ್ಲಿ ಒಂದು ಪದ್ಧತಿ ಏನು ಅಂತಂದರೆ, ಈ ಆರಾಧನೆ ಬಂತು ಅಂತಂದರೆ ಸಾಕು, ಮೊದಲೆಲ್ಲರೂ ಧೀರೇಂದ್ರ ತೀರ್ಥರ ಆರಾಧನೆ ಹೋಗ್ತಾರೆ. ಅಲ್ಲಿ ಮುಗಿಸ್ಕೊಂಡು ಅಲ್ಲಿಂದ ಸೌಳೂರು ಭಾಳ ಹತ್ರ, ಚತುರ್ದಶಿಯನ್ನು ಮುಗಿಸ್ಕೊಳ್ತಾರೆ. ಪಾಠ್ಯಮಿ ದಿವಸ ಎಲ್ಲರೂ ಕೂಡ ಸೌಳೂರಿಗೆ ಹೋಗ್ತಾರೆ, ಸತ್ಯಬೋಧರ ಆರಾಧನೆ. ಅದು ಮುಗಿದ ತಕ್ಷಣ ಅಲ್ಲಿಂದ ಸೋಂದಾಗ ಹೋಗ್ತಾರೆ. ತೃತೀಯ ದಿವಸ ವಾದರಾಜರ ಆರಾಧನೆ. ಇದು ಪದ್ಧತಿಯಲ್ಲಿ ಎಷ್ಟೋ ಜನ ಇದನ್ನು ಇವತ್ತು ಕೂಡ ಪಾಲಿಸ್ತಾ ಇದ್ದಾರೆ. ನೋಡಿ, ಯಾವ ಮಠವೇದ ಇದೆ, ನಮ್ಮ ಗುರುಗಳಲ್ಲ, ನಮ್ಮ ಮಠ ಇದಿಲ್ಲ, ಎಲ್ಲರೂ ಮಹಾನುಭಾವರೇ ಅಂಥೇಳಿ ಪ್ರತಿಯೊಬ್ಬರು ಕೂಡ ಈ ರೀತಿಯಾಗಿ ಇಲ್ಲಿ ಹೋಗಿ ಆಚರಣೆ ಮಾಡ್ತಾರೆ. ಇಂಥ ಆರಾಧನೆಯ ಪರ್ವಕಾಲ. ಅದಕ್ಕೆ ಈ ಧೀರೇಂದ್ರ ತೀರ್ಥರ ಬಗ್ಗೆ ಹೇಳ್ತಾರೆ. ಯಾಕೆ ಮಹಾನುಭಾವರು ಅಷ್ಟು ಆರಾಧ್ಯರು ಇವತ್ತು ಅಂತಂದರೆ, ಅನೇಕ ವ್ಯಾಖ್ಯಾನಗಳು ಮಾಡಿದ್ದಾರೆ ದೇವರು. ಪುರುಷ ಸೂಕ್ತಕ್ಕೆ ವ್ಯಾಖ್ಯಾನ ಇದೆ, ಮನು ಸೂಕ್ತಕ್ಕೆ ವ್ಯಾಖ್ಯಾನ ಇದೆ, ಬಳಿತಾ ಸೂಕ್ತಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ, ಉಪನಿಷತ್ತಿಗೆ ವ್ಯಾಖ್ಯಾನ ಮಾಡಿದ್ದಾರೆ. ಹಾಗಾಗಿ ಅಷ್ಟು ಜಗನ್ಮಾನ್ಯರಾಗಿದ್ದಾರೆ ಮಹಾನುಭಾವರು. ಅದಕ್ಕೆ ಅವರಾದ ನಂತರ ಬರ್ತಕ್ಕಂಥ ಸತ್ಯಬೋಧ, ಅವ್ರ ಬಗ್ಗೆ ನಾವೆಲ್ಲ ಕೇಳ್ತೀವಿ. ಸತ್ಯಬೋಧರನ್ನು ಸಾಕ್ಷಾತ್ ಜಗನ್ನಾಥದಾಸರು ಕೊಂಡಾಡ್ತಾರೆ. ಅವರು ಜಗನ್ನಾಥದಾಸರು ಸತ್ಯಬೋಧರನ್ನು ಮುಕ್ತ ಕಠಿಣದಿಂದ ಕೊಂಡಾಡ್ತಾರೆ. ಅದಕ್ಕೆ ಹೇಳ್ತಾರೆ, ಇವತ್ತೂ ಕೂಡ ಸತ್ಯಬೋಧ ತೀರ್ಥರ ಸನ್ನಿಧಾನದಲ್ಲಿ ಮಂತ್ರಾಕ್ಷತೆ ಕೊಡ್ತಾರೆ. ನಿಮ್ಗೆ ಹೋದರೆ ಒಂದು ಹರಿವಾಣ ಇರ್ತದೆ ಬೆಳ್ಳಿದು, ಅದರೊಳಗೆ ಮಂತ್ರಾಕ್ಷತೆ ಅದನ್ನು ಕೊಡ್ತಾರೆ. ಅದು ಯಾವುದು ಗೊತ್ತಿಲ್ಲ, ಬೆಳ್ಳಿ ಹರಿವಾಣ ಜಗನ್ನಾಥದಾಸರು ಸತ್ಯಬೋಧರಿಗೆ ಕೊಟ್ಟಿದ್ದರು, ಸಮರ್ಪಣೆ ಮಾಡಿ. ಇವತ್ತು ಕೂಡ ಸತ್ಯಬೋಧ ಜಗನ್ನಾಥದಾಸರು ಕೊಟ್ಟಂತಹ ಹರಿವಾಣದಲ್ಲಿ ಮಂತ್ರಾಕ್ಷತೆಯನ್ನು ಎಲ್ಲರಿಗೂ ಕೊಡ್ತಾರೆ. ಅಷ್ಟು ಭಕ್ತಿಯವರು. ಆಮೇಲೆ ಸತ್ಯಬೋಧರ ಪಾದುಕೆ ಇದೆಯಲ್ಲ, ಇವತ್ತು ಅದು ಮಾನವಿಯಲ್ಲಿ ಇದೆ. ಅಂದರೆ ಇಬ್ಬರ ನಡುವೆ ಎಷ್ಟು ಒಂದು ಬಾಂಧವ್ಯ ಇದೆ ನೋಡಿ ಅಲ್ವಾ. ಹೀಗಾಗಿ ಆ ಜಗನ್ನಾಥದಾಸರು ಸತ್ಯಬೋಧರನ್ನು ಕೊಂಡಾಡ್ತಾರೆ. ಏನು ಅಂತಂದರೆ, ಬರೀ ಸತ್ಯಬೋಧರಲ್ಲ, ಎಲ್ಲ ಯತಿಗಳಂತೂ ಅಲ್ಲಿ ಹೇಳ್ತಾರೆ. ಒಬ್ಬೊಬ್ಬ ಮಹಾನುಭಾವನ ಮಹಿಮೆ ಬಹಳ ಅಪಾರ ಅಂತ ಹೇಳ್ತಾರೆ. ಏನು ಹೇಳ್ತಾರೆ ಅಂದರೆ, ನಾಧನ್ಯ ನಾದೇ ನಿಂದು ಸತ್ಯಬೋಧರಾಯನ ದಿವ್ಯ ಪಾದ ಪದುಮವ ಕಂಡು ನಾಧನ್ಯ ನಾದೇ ನಿಂದು. ಅಲ್ಲಿ ಸತ್ಯಬೋಧನ ಅಂತ ಹೇಳ್ಯಾರ. ಎಲ್ಲರೂ ಶ್ರೀಮದಾಚಾರ್ಯ ಪರಂಪರೆಯಲ್ಲಿ ಬಂದ ಎಲ್ಲ ಜ್ಞಾನಿಗಳಂತೂ ಅಲ್ಲಿ ಹೇಳ್ತಾರೆ. ಒಬ್ಬೊಬ್ಬರ ಮಹಿಮೆ ಎಷ್ಟು ಅದ್ಭುತ ಅಂದರೆ, ಹಿಂಗದ ಕೀಳ ದೋಷಂಗಳು ಈ ಮುನಿ
ಪುಂಗವರಂಗ್ರಿ ಸಂದರುಶನದಿ ಗಂಗಾದಿ ಮೊದಲಾದ ಮಂಗಳಯುತವಾದ ತುಂಗಯಾತ್ರೆಯ ಫಲತ ಸಮವೆನಿಸಿತು ನಾಧನ್ಯನಾದೆ. ಎಷ್ಟು ಪುಣ್ಯ ನೋಡಿ. ಹಿಂಗಾದಕ್ಕಿನ ದೋಷಗಳು ಅಂತ ಹೇಳ್ತಾರೆ. ಅಂದ್ರೆ ಎಲ್ಲ ದೋಷಗಳು ಪರಿಹಾರ ಆಗತ್ತೆ ಅಂತ. ಎದರಿಂದ ಗೊತ್ತೇ? ಕೇವಲ ಈ ಮಹಾನುಭಾವರಿದ್ದಾರಲ್ಲ ಯತಿವರೇಣ್ಯರು, ಅವರ ಪಾದ ದರ್ಶನ ಮಾಡಿಕೊಂಡ್ರೆ ಸಾಕು, ಪಾಪವೆಲ್ಲ ಪರಿಹಾರ ಆಗುತ್ತೆ ನೋಡಿ. ಆ ಅನುಸಂಧಾನದಿಂದ ನಾವು ಗುರುಗಳ ದರ್ಶನ ಮಾಡ್ತೀವಿ. ಅವರ ಪಾದ ದರ್ಶನ ಮಾಡಿಕೊಂಡಾಗ ನಮ್ಮೆಲ್ಲ ಪಾಪಗಳು ಪರಿಹಾರ ಆಗುತ್ತೆ, ಅದರೊಳಗೆ ಸಂದೇಹವೇ. ಅದಕ್ಕೆ ಕೃಷ್ಣನೇ ತಿಳಿಸ್ತಾನೆ ಭಾಗವತದಲ್ಲಿ, ಜ್ಞಾನಿಗಳ ದರ್ಶನಕ್ಕೆ ಬಹಳ ಮಹತ್ವ ಇದೆ. ಎಲ್ಲರೂ ಬಂದಂತೆ ಜ್ಞಾನಿಗಳು, ಕಶ್ಯಪ ಋಷಿಗಳು ಬಂದಾಗ ಕೃಷ್ಣ ಏನಂತ ಗೊತ್ತೆ? ನಶ್ಯಮಯಾನಿ ತೀರ್ಥಾನಿ ನ ದೇವ ಮೃಚ್ಛಿಲಾಮಯ ತೇ ಪುನಂತುರುಗಾಲೇನ ದರ್ಶನಾದೇವ ಸಾಧವಾನ್. ನಾವೆಲ್ಲ ಕ್ಷೇತ್ರಗಳಿಗೆ ಹೋಗ್ತೀವಿ, ಪರಮಾತ್ಮನ ದರ್ಶನ ಮಾಡ್ಕೊಳ್ತೀವಿ. ಯಾಕೆ? ಎಲ್ಲ ಪಾಪ ಪರಿಹಾರ ಮಾಡ್ಕೊಳ್ಳಿ. ಪಾಪ ಪರಿಹಾರ ಆಗುತ್ತೆ, ಆದರೆ ಸ್ವಲ್ಪ ಕಾಲಾವಕಾಶ ಬೇಕದಕ್ಕೆ. ಆದರೆ ಜ್ಞಾನಿಗಳಂತೆ ಯಾರಿದ್ದಾರೆ ನೋಡ್ರಿ, ಯತಿವರೇಣ್ಯರು, ಅವರ ದರ್ಶನ ಮಾತ್ರದಿಂದಲೇ ಪಾಪ ಪರಿಹಾರ ಆಗುತ್ತೆ. ಹಾಗೆ ಹೇಳ್ತಾರೆ, ಈ ಎಲ್ಲ ಯತಿವರೇಣ್ಯರ ಒಂದು ಸಲ ಸ್ಮರಣ ಮಾಡ್ರಿ, ಒಂದು ಸರ್ತಿ ಅವರ ಪಾದಗಳ ದರ್ಶನ ಸ್ಮರಣ ಮಾಡ್ರಿ, ನಿಮ್ಮೆಲ್ಲ ಪಾಪ ಪರಿಹಾರ ಆಗುತ್ತೆ. ಅಷ್ಟೇ ಅಲ್ಲ, ಹೇಳ್ತಾರೆ ಗಂಗಾದಿ ಮೊದಲಾದ ಮಂಗಳಯುತವಾದ ತುಂಗಾ ಯಾತ್ರೆಯ ಫಲ. ಎಲ್ಲ ಪುಣ್ಯ ತೀರ್ಥಗಳಂತ ಏನೇನಿದೆಯಲ್ಲ, ಎಲ್ಲ ಪುಣ್ಯ ತೀರ್ಥಗಳಲ್ಲಿ ಸ್ನಾನ ಮಾಡಿದ್ರೆ ಏನು ಪುಣ್ಯ ಬರಬೇಕು ನೋಡ್ರಿ, ಕೇವಲ ಅವರ ಪಾದಗಳ ದರ್ಶನ ಮಾಡಿಕೊಂಡ್ರೆ ನಿಮ್ಗೆ ಬರ್ತದೆ. ಎಷ್ಟು ಪುಣ್ಯಾತ್ಮ ನೋಡಿ. ಅದಕ್ಕೆ ಸಾಮಾನ್ಯವಾಗಿ ನಾವು ನೋಡ್ತಿರ್ತೀವಿ, ಯಾರಾದರೂ ದೊಡ್ಡವರು ಮನೆಗೆ ಬಂದರು ಅಂತಂದರೆ ಯತಿಗಳು, ನಾವು ಪಾದ ಪೂಜೆ ಮಾಡ್ತೀವಿ ಅಲ್ವಾ? ಪಾದ ಪೂಜೆ ಮಾಡಿ ಆ ನೀರು ತೊಗೊಂಡು ತಲೆಯೆಲ್ಲ ಕೊಡ್ತೀವಿ. ಯಾಕೆ ಹಾಕೋಬೇಕ್ರಿ ಅಂತಂದರೆ, ನೀವು ತಿಳಿಸ್ತಾರೆ ಶಾಸ್ತ್ರ ನಮಗೆ, ತ್ರೈಲೋಕ್ಯ ಯಾನಿ ತೀರ್ಥಾನಿ ತಾನಿ ತೀರ್ಥಾನಿ ಸಾಗರೇ ಸಾಗರೇ ಯಾನಿ ತೀರ್ಥಾನಿ ಪದೇ ವಿಪ್ರಸ್ಯ ದಕ್ಷಿಣೆ ಅಂತ ಒಂದು ಮಾತು ಬರ್ತದೆ. ಅಂದರೆ ಈ 14 ಲೋಕದಲ್ಲಿ ಏನೇನೋ ಪುಣ್ಯ ತೀರ್ಥಗಳು ಅಂತಿವೆ ನೋಡಿ, ಆ ಎಲ್ಲ ಪುಣ್ಯ ತೀರ್ಥಗಳ ಸನ್ನಿಧಾನ ಎಲ್ಲಿರುತ್ತೆ ಗೊತ್ತಾ? ಎಲ್ಲ ಪುಣ್ಯ ತೀರ್ಥಗಳ ಸನ್ನಿಧಾನ ಸಮುದ್ರದಲ್ಲಿ ಇರ್ತದೆ. ಅದಕ್ಕೆ ಸಮುದ್ರ ಸ್ನಾನಕ್ಕೆ ಅಷ್ಟು ಮಹತ್ವ ಇದೆ. ಸಮುದ್ರ ಸ್ನಾನಕ್ಕೆ ಅಷ್ಟು ಮಹತ್ವ, ಎಲ್ಲ ಪುಣ್ಯ ತೀರ್ಥಗಳ ಸನ್ನಿಧಾನ ಇರ್ತದೆ. ಆದರೆ ಒಂದು ಹೇಳ್ತಾರೆ, ಸಮುದ್ರ ಸ್ನಾನ ಇದೆಯಲ್ಲ, ಯಾವಾಗಂದ್ರೆ ಅವಾಗ ಮಾಡುವಂತ ಇಲ್ಲ. ಅದು ಯಾವಾಗ ಮಾಡಬೇಕು ಸಮುದ್ರ ಸ್ನಾನ ಅಂದರೆ, ಸಮುದ್ರಂ ಪರ್ವಣಿ ಸ್ಪೃಶಿ, ಪರ್ವಕಾಲದಲ್ಲಿ ಸಮುದ್ರ ಸ್ನಾನ ಮಾಡಿ. ಉತ್ತರಾಯಣ ಪರ್ವಕಾಲ, ದಕ್ಷಿಣಾಯಣ ಪರ್ವಕಾಲ, ಇನ್ನು ಬೇರೆ ಪರ್ವಕಾಲ ಗ್ರಹಣದಲ್ಲಿ ಬರುವಂತೆ ಇಲ್ಲ. ಹಾಗಾಗಿ ಬೇರೆ ಇನ್ನೂ ಒಂದು ಸಮುದ್ರ ಮಾತ್ರ ಇದಕ್ಕೆ ಅಪವಾದ. ನೀವು 12 ತಿಂಗಳು ಯಾವಾಗಾದರೂ ಹೋಗಿ ಸ್ನಾನ ಮಾಡ್ಬೋದು. ಯಾವುದು ಆ ಸಮುದ್ರ ಮತ್ತೆ? ದ್ವಾರಕಾದಲ್ಲಿ ಇರ್ತಕ್ಕಂಥ ಸಮುದ್ರ. ಗೋಮತಿ ಸಾಗರ ಸಂಗಮ ಅಂತೀವಲ್ಲ, ಅಲ್ಲಿ ಹೋದಾಗ ನೀವು ಇವೆಲ್ಲ ನೋಡೋದು ಬೇಕಾಗಿಲ್ಲ, ಸ್ನಾನ ಮಾಡಿಬಿಡ್ಬೋದು. ಸಮುದ್ರ ಸ್ನಾನ ಮಾಡಬೇಕಾದ್ರೆ ಒಂದು ನೇಮ ಹೇಳಿ, ಏನು ಗೊತ್ತೇ? ಸಮುದ್ರ ಸ್ನಾನಕ್ಕೆ ಹೋಗ್ಬೇಕಾದ್ರೆ ಮಡಿಯಿಂದ ಹೋಗ್ಬೇಕಂತ. ಮನೆಯಲ್ಲಿ ಒಂದು ಸ್ನಾನ ಮಾಡಿ ಮಡಿಯಿಂದ ಹೋಗಿ ಮುಟ್ಟಬೇಕು. ಸಮುದ್ರ ಮಡಿ ಇರ್ತದೆ, ಅದು ಅದೇನು ಗೊತ್ತಿಲ್ಲ ನಮ್ಮವರಿಗೆ. ಸಮುದ್ರ ಕಂಡ್ರೆ ಸಾಕು, ಬಟ್ಟೆಗಳು ಬಿಚ್ಚೋದ್ರೆ ಜಿಕ್ಕೊಳ್ಳೋದು ಬಿಡೋದು, ಜಿಗಿದಾಡೋದು, ಆಟ ಆಡೋದು, ಹೀಗೆಲ್ಲ ಮಾಡಬಾರ್ದು ಚಾಲ. ಹಾಗಾಗಿ ಸಮುದ್ರ ಸ್ನಾನ ಪರ್ವಕಾಲದಲ್ಲಿ ಮಾಡಬೇಕು. ಈ ಸಮುದ್ರದಲ್ಲಿ ಏನೇನು ಪುಣ್ಯ ತೀರ್ಥಗಳಂತಿವೆ ಅಲ್ಲ, ಆ ಎಲ್ಲ ಪುಣ್ಯ ತೀರ್ಥಗಳ ಸನ್ನಿಧಾನ ಒಬ್ಬ ಬ್ರಹ್ಮಜ್ಞಾನಿಗಳ ದಕ್ಷಿಣ ಪಾದದಲ್ಲಿ ಇರ್ತದೆ ನೋಡಿ. ಅದಕ್ಕೆ ದೊಡ್ಡವ್ರ ನಮ್ಮ ಮನೆಗೆ ಬಂದಾಗ ಪಾದ ಪೂಜೆ ಮಾಡಿ ತಲೆ ಮೇಲೆ ನೀರು ಹಾಕೊಳ್ತೀವಲ್ಲ, ಇಷ್ಟೆಲ್ಲ ಪುಣ್ಯ ತೀರ್ಥದಲ್ಲಿ ಸ್ನಾನ ಮಾಡಿದ ಪುಣ್ಯ ಅನಾಯಾಸವಾಗಿ ನಮಗೆ ಸಿಗುತ್ತದ್ರಿ, ಅಂಥ ಪುಣ್ಯ. ಹಾಗಾಗಿ ಅವ್ರ ಪಾದ ದರ್ಶನ ಮಾಡ್ಕೊಂಡ್ರೆ ಸಾಕು. ವಾದಿರಾಜ ಸ್ವಾಮಿಗಳ, ವ್ಯಾಸರಾದರ ಪಾದ ದರ್ಶನ ಮಾಡ್ಕೊಳ್ರಿ. ಸತ್ಯಬೋಧರ, ಧೀರೇಂದ್ರ, ಯಾರ್ಯಾರು ಬಂದಾರ ಪರಂಪರೆಯಲ್ಲಿ ಎಲ್ಲರ ಪಾದದ ದರ್ಶನ ಮಾಡ್ಕೊಳ್ರಿ, ನಿಮ್ಮ ಪಾಪಗಳು ಪರಿಹಾರ ಆಗತ್ತೆ. ನಿಮಗೆಲ್ಲ ಪುಣ್ಯ ತೀರ್ಥದಲ್ಲಿ ಸ್ನಾನ ಮಾಡಿದ ಪುಣ್ಯ ಬರ್ತಾ ಇದೆ. ಜಗನ್ನಾಥದಾಸ ಮಾತು ನಂದನ್ನು. ಹಾಗಾಗಿ ಇಂಥ ಮಹಾನುಭಾವರ ಮಹಿಮೆ ಏನು ಹೇಳ್ತೀವ್ರಿ ನಾವು ಅಲ್ವಾ? ಇದು ಹೇಳಿ ಮುಗಿಸ್ಲಿಕ್ಕೆ ಸಾಧ್ಯವೇ? ಅರ್ಧ ತಾಸು, 1 ತಾಸಿನಲ್ಲಿ ಸಾಧ್ಯವೇ ಇಲ್ಲ. ಮತ್ತೆ ಯಾಕೆ ಹೇಳಬೇಕು? ಮನೋವಿಶುದ್ಧಿ ಚರಿತಾನುವಾದ. ಆ ಯೋಗ್ಯತೆ ನಮ್ಗೆ ಇಲ್ಲೇ ಇಲ್ಲ. ಅವರ ಗ್ರಂಥಗಳ ಬಗ್ಗೆ ಮಾತಾಡುವ ಯೋಗ್ಯತೆ, ಅವರ ಬಗ್ಗೆ ಮಾತಾಡುವ ಯೋಗ್ಯತೆ ನಮಗೆ ಸರ್ವಥಾ ಇಲ್ಲ. ಆದರೂ ನಾವು ಅವರ ಆರಾಧನೆ ದಿವಸ ಅವ್ರ ಬಗ್ಗೆ ಹೇಳಬೇಕು, ಕೇಳಬೇಕು. ಯಾಕೆ? ಮನೋವಿಶುದ್ಧಿ ಚರಿತಾನುವಾದ. ನಮ್ಮೆಲ್ಲ ಪಾಪಗಳಿದೆಯಲ್ಲ, ಅವೆಲ್ಲ ಪಾಪಗಳು ಕೂಡ ಕೇವಲ ಅವರ ಒಂದು ಮಹಿಮಾ ಶ್ರವಣ ಮಾಡ್ತಾ ಇದ್ರೆ ಸಾಕು, ಪಾಪ ಪರಿಹಾರ ಆಗುತ್ತೆ. ಅದಕ್ಕೆ ಮಾಡಿ. ಮಧ್ವಾಚಾರ್ಯ ಶಿಷ್ಯರಿಗೆ ಒಬ್ಬರು ಬಂದು ಕೇಳಿದ,
ಮಧ್ವಾಚಾರ್ಯ ಭಕ್ತರು ಬಂದು ಅವ್ರ ಶಿಷ್ಯರಿಗೆ ಕೇಳಿದ್ರಂತೆ, ನಿಮ್ಮ ಗುರುಗಳ ಮಹಿಮೆ ಸ್ವಲ್ಪ ಹೇಳ್ರಿ ನಮಗೆ. ಯಾರು? ಮಧ್ವಾಚಾರ್ಯ ವಾಯುದೇವರು. ಅವ್ರ ಮಹಿಮೆ ಸ್ವಲ್ಪ ಹೇಳ್ರಿ ಅಂದ್ರಂತೆ. ಶಿಷ್ಯ ಅಂದ, ಭುವನಾದ್ಭುತ ಮಧ್ವಚೇಷ್ಟಿತಂ ನವದೇಮಾಪಿ ಸುರಾಯುಷಾವಯ. ನಮ್ಮ ಗುರುಗಳ ಮಹಿಮೆ ಹೇಳಬೇಕಾ? ದೇವತೆಗಳ ಆಯುಷ್ಯವನ್ನು ಸಮಗ್ರವಾಗಿ ತೆಗೆದುಕೊಂಡ್ರೂ ಕೂಡ ಅದನ್ನು ಹೇಳಿ ಮುಗಿಸ್ಲಿಕ್ಕಾಗಲ್ಲ. ಇದು ನಮ್ಮ ಗುರುಗಳ ಮಹಿಮೆ ಅಂತ ಹೇಳ್ತಾರೆ. ಏನು ಹೇಳ್ತೀವಿ ನಾವು? ಜಗನ್ನಾಥದಾಸ ಅದನ್ನೇ ಹೇಳ್ತಾರೆ. ಆವ ಮುನಿಗಳು ಮತಾವ ದೇವತೆಗಳು ಅವರು ಬಲ್ಲರು ಇವರ ಮಹಿಮೆ, ಸೇರಿಪ ಸುಜನರ ಕೃಪಾವಲೋಕನದಿಂದ ಪವನ ಮಾಡುವ ಕೋವಿದಾರ್ಯರ ಕಂಡು ನಾಧನ್ಯನಾದೆ ನಿಂದು, ನಾಧನ್ಯನಾದೆ ನಿಂದು. ನೋಡಿ, ಆವ ಮುನಿಗಳು ಮತ್ತು ಆವ ದೇವತೆಗಳು, ಯಾರು ಇವ್ರ ಮಹಿಮೆ ಹೇಳಿ ಮುಗಿಸ್ಲಿಕ್ಕೆ ಸಾಧ್ಯ? ಶಕ್ಯವೇ ಇಲ್ಲ. ಆದರೆ ಇವರು ಇಂಥ ಮಹಾನುಭಾವರು ಗೊತ್ತೇ? ಸೇರೀಪ ಸುಜನರ ಅಂತ, ಯಾರು ಭಕ್ತಿಯಿಂದ ಬಂದು ಆರಾಧನೆ ದಿವಸ ಸೇವೆ ಮಾಡ್ತಾರ ನೋಡಿ, ಅವ್ರ ಮೇಲೆ ತಮ್ಮ ಕೃಪಾ ದೃಷ್ಟಿ ಹಾಕ್ತಾರೆ ಮಹಾನುಭಾವರು. ಇಲ್ಲಿವರೆಗೆ ರಥೋತ್ಸವ ನಡೀತು, ಎಲ್ಲರೂ ನರ್ತನ ಮಾಡಿದರು, ಎಲ್ಲರೂ ಹಾಡು ಹಾಡಿದ್ದಾರೆ, ಪಂಚಾಮೃತ ಸೇವಾ ಮಾಡಿಸಿದ್ದಾರೆ, ಎಲ್ಲ ರೀತಿಯಿಂದ ಒಂದೊಂದು ಸೇವಾ ಮಾಡಲ್ಲ. ಇದೆಲ್ಲ ಸೇವೆನೇ, ಗುರುಗಳ ಸೇವೆ. ಹಾಗಾಗಿ ಗುರುಗಳು ಏನು ಮಾಡ್ತಾರೆ ಗೊತ್ತಾ? ಕೇವಲ ತಮ್ಮ ಕೃಪಾವಲೋಕನದಿಂದ ಅಂತ ಹೇಳ್ತಾರೆ. ತಮ್ಮ ಕೃಪಾ ದೃಷ್ಟಿಯನ್ನು ಆ ಭಕ್ತರ ಮೇಲೆ ಸ್ವಲ್ಪ ಹಾಕ್ತಾರಂತೆ, ಅದರಿಂದ ಪಾವನರಾಗಿ ಬಿಡ್ತಾರಂತೆ. ಎಲ್ಲ ಪಾಪ ಪರಿಹಾರ ಮಾಡ್ತಾರೆ. ಎಂಥ ಸಾಮರ್ಥ್ಯ ಇರ್ಬೋದು ನೋಡಿ ಗುರುಗಳು. ಹೀಗಾಗಿ ಇಂಥ ಮಹಾನುಭಾವರು ಎಲ್ಲ ಇತಿವರೆಯಿಂದ. ಆಮೇಲೆ ಹೇಳ್ತಾರೆ, ಸೀತಾರಮಣ ಜಗನ್ನಾಥ ವಿಠಲನೆಯ ಭೂತಳದೊಳು ಮಹಾತ್ಮರನು ಪ್ರೀತಿಯನ್ನು ಸೃಜಿಸಿದಕ್ಕೆ ಜಗದಿ ಜೀವರ ಪುನೀತರ ಮಾಡುವುದು ಆಗುವುದಕ್ಕೆ ಕ್ಷಣದಿ ನಾಧನ್ಯನಾದೆ. ಪರಮಾತ್ಮ ಆಗಾಗ ತನ್ನ ವಿಭೂತಿ ರೂಪಗಳನ್ನು ಕಳಿಸ್ತಿರ್ತಾನಂತೆ. ಇವರೆಲ್ಲ ಯಾರು ಅನ್ಕೊಂಡ್ರಿ? ಪರಮಾತ್ಮನ ವಿಶೇಷ ಸನ್ನಿಧಾನವನ್ನು ಹೊತ್ತುಕೊಂಡು ಬಂದಂಥ ಮಹಾನುಭಾವರು ಇವರೆಲ್ಲರೂ ಕೂಡ. ಪರಮಾತ್ಮನ ವಿಶೇಷ ಸನ್ನಿಧಾನ. ಅದಕ್ಕೆ ನಾವು ಅವರ ಚರಿತ್ರೆಯಲ್ಲಿ ಕೇಳ್ತೀವಿ, ಅದ್ಭುತವಾದಂಥ ಪವಾಡಗಳನ್ನು, ಮಹಿಮೆಯನ್ನು ಅವರು ತೋರಿಸಿದ್ದಾರೆ. ಇವೆಲ್ಲ ಎದರಿಂದ ಸಾಧ್ಯ ಆಯಿತು? ಕೇವಲ ಪರಮಾತ್ಮನ ಸನ್ನಿಧಾನ ಅನುಗ್ರಹದಿಂದ ಸಾಧ್ಯ ಆಯಿತು. ಹೀಗಾಗಿ ಹೇಳ್ತಾರೆ, ಪರಮಾತ್ಮ ಆಗಾಗ ತನ್ನ ಭಕ್ತರನ್ನು ಉದ್ಧಾರ ಮಾಡಲಿಕ್ಕೆ ಭೂಲೋಕಕ್ಕೆ ಇವರೆಲ್ಲ ಕಳಿಸ್ತಿರ್ತಾರೆ. ಹೋಗಿ ನನ್ನ ಭಕ್ತರನ್ನು ಉದ್ಧಾರ ಮಾಡಬೇಕು. ಹಾಗಾಗಿ ಅದಕ್ಕೆ ಬಂದು ಭೂಲೋಕದಲ್ಲಿರ್ತಕ್ಕಂತಹ ಎಲ್ಲ ಸಜ್ಜನರು ಭಗವದ್ ಭಕ್ತರಂತೆ ಇರ್ತಾರೆ, ಉದ್ಧಾರ ಮಾಡಿ. ಇಂಥ ಮಹಾನುಭಾವರು ಇದೆಲ್ಲ ಇತ್ತು. ಅದರಲ್ಲಿ ನಿನ್ನಿನ ದಿವಸ ವಾದಿರಾಜರು, ಇವತ್ತು ವ್ಯಾಸಾಚಾರ್ಯ. ಏನು ಈ ಮಹಾನುಭಾವರ ಚರಿತ್ರೆಯನ್ನು ಕೇಳಿದಾಗ ಬರೀ ಕಥೆಯಂತ ನಾವು ಕೇಳಬಾರ್ದು. ಅವರು ನಾವೇನು ಕಲಿಬೇಕಾದ್ರಿಂದ, ಅವರು ನಮಗೇನು ತೋರಿಸಿಕೊಟ್ಟಿದ್ದಾರೆ, ಅವರೇನು ಸಂದೇಶ ನೀಡಿದ್ದಾರೆ, ಅದನ್ನು ನಾವು ಅದರಲ್ಲಿ ಹೇಳ್ತಾರೆ. ಗುರುಭಕ್ತಿ ಪ್ರತಿಯೊಬ್ಬರೂ ಕೂಡ ಅಷ್ಟೇ. ಈ ಪರಂಪರೆಯಲ್ಲಿ ಬಂದ ಪ್ರತಿಯೊಬ್ಬ ಯತಿವರಣ್ಯರು ಕೂಡ ಅಪಾರ ಗುರುಭಕ್ತಿ ಮಾಡ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ಗುರುಭಕ್ತಿಯಿಂದಲೇ ನನಗೆ ಇದೆಲ್ಲ ಸಾಧ್ಯ ಆಯಿತು. ಗುರುಭಕ್ತಿ ಅಂದರೆ ಏನೂ ಇಲ್ಲ. ಏನು ಅಲ್ವಾ? ಅದು ಗುರುಗಳ ಅನುಗ್ರಹ ಪಡಿಬೇಕು. ನಾವೆಲ್ಲರೂ ಮೊದಲು ಏನು ಮಾಡಬೇಕು ಗೊತ್ತಾ? ದೇವರ ಅನುಗ್ರಹ ಅಲ್ಲ, ಗುರುಗಳ ಅನುಗ್ರಹ ಪಡಿಬೇಕು. ತದ್ವಾರನೇ ಪರಮಾತ್ಮ ಅನುಗ್ರಹ ಮಾಡ್ತಾನೆ. ಅಪ್ಯಚ್ಯುತೋ ಗುರುದ್ವಾರ ಪ್ರಸಾದ ಕೃತಹಂ ಅಂತ ಹೇಳ್ತಾನೆ ಪರಮಾತ್ಮ. ಗುರುಗಳ ಮೂಲಕನೇ ನಾನು ಅನುಗ್ರಹ ಮಾಡ್ತೀನಿ ಅಂತ ಪರಮಾತ್ಮ ತಿಳಿಸಿಕೊಟ್ಟಿದ್ದ. ಅರ್ಜುನ ಮಹಾಭಾರತ ಯುದ್ಧದಲ್ಲಿ ಯುದ್ಧ ಮಾಡಬೇಕು, ಜಯದ್ರಥ ಇದ್ದಾನಲ್ಲ, ಅವನ ಸಂಹಾರ ಮಾಡ್ತೀನಿ ಅಂತ ಪ್ರತಿಜ್ಞೆ ಮಾಡಿದ್ದ. ಅದಕ್ಕೆ ಪರಮಾತ್ಮ ಏನು ಮಾಡ್ದ ಗೊತ್ತಾ? ಅವತ್ತು ರಾತ್ರಿನೇ ರುದ್ರದೇವರ ಹತ್ರ ಕರ್ಕೊಂಡು ಬಂದ. ಹೋಗಿ ಪಾಶುಪತಾಸ್ತ್ರವನ್ನೆಲ್ಲವನ್ನು ಅಸ್ತ್ರಗಳ ಉಪದೇಶವನ್ನು ಕೊಡಿಸಿ ಆಮೇಲೆ ಕರ್ಕೊಂಡು ಬಂದು ಯುದ್ಧ ಮಾಡಿಸಿದ್ರು. ನಮ್ಮ ಮನಸ್ಸಲ್ಲಿ ದೇವರೇ ಜೊತೆಯಲ್ಲಿ ಇದ್ದ ಅರ್ಜುನನಿಗೆ ಅವನೇ ಮಾಡಿಸ್ಬೋದಾಗಿತ್ತಲ್ಲ. ದೇವರಂತಾನೆ ನಾ ಮಾಡಲ್ಲ ಅಂತಾನೆ. ದೇವರಂತಾನೆ ನಾನು ಅನುಗ್ರಹ ಮಾಡಬೇಕು ಅಂತಂದ್ರೆ ಗುರುಗಳ ದ್ವಾರಾನೇ ಮಾಡಿಸ್ತೀನಿ. ಹೀಗಾಗಿ ಅರ್ಜುನ ಯಾರು? ಇಂದ್ರನಿಗೆ ಗುರುಗಳ್ಯಾರು? ರುದ್ರದೇವರು. ಹೀಗಾಗಿ ರುದ್ರದೇವರ ಮೂಲಕನೇ ಇಂದ್ರನಿಗೆ ಪರಮಾತ್ಮ ಅನುಗ್ರಹ ಮಾಡಿಸಿದ. ಅದನ್ನು ನಾವು ನೋಡ್ತೇವೆ. ಇದರಿಂದ ನಮಗೇನು ಗೊತ್ತಾಗ್ತದೆ? ಗುರುಗಳ ಮೂಲಕನೇ ದೇವರು ಅನುಗ್ರಹ ಮಾಡೋದು. ಹಾಗಾಗಿ ನಾವೆಲ್ಲ ಏನು ಮಾಡಬೇಕು? ಗುರುಗಳ ಕಾಲು ಗಟ್ಟಿ ಇರಬೇಕು. ಗುರುಗಳ ಸೇವಾ ಮಾಡಿ, ಗುರುಗಳ ಸೇವೆ ಮಾಡಿ, ಅವ್ರು ನಮ್ಗೆ ದೇವರ ಅನುಗ್ರಹ ಮಾಡಿಸ್ತಾರೆ. ಹಾಗಾಗಿ ಹೇಳ್ತಾರೆ, ಗುರುಗಳ ಅನುಗ್ರಹ ಪಡೆದೇ ಹೊರತು ಅವರ ಅವಗ್ರಹ ಅಲ್ಲ. ಒಂದು ಮಾತು ಬರ್ತದೆ, ಹರವೃಷ್ಟೇ ಗುರುಸ್ತ್ರಾತ ಗುರುವೃಷ್ಟೇನ ಕಷ್ಟನ ಅಂತ ಒಂದು ಮಾತು ಬರ್ತದೆ. ಏನು ಅರ್ಥ ಬರ್ತಾ ಇದಕ್ಕೆ? ಹರವೃಷ್ಟೇ ಗುರುಸ್ತ್ರಾತ. ಒಂದು ವೇಳೆ ನಮ್ಮ ಮೇಲೆ ದೇವರಿಗೆ ಏನಾದರೂ ಬೇಸರ ಆಯಿತು ಅಂದರೆ, ನಮ್ಮ ಮೇಲೆ ದೇವರು ಬೇಜಾರು ಮಾಡಿಕೊಂಡ ಅಂದರೆ, ಕೋಪಗೊಂಡ ಅಂದರೆ ಆಗೋದು ಬೇಡ. ಹಾಗೇನಾದರೂ ಆಯಿತು ಅಂದರೆ ನಮ್ಮ ಪರವಾಗಿ ಗುರುಗಳಿರ್ತಾರಂತ್ರಿ. ಗುರುಗಳಿರ್ತಾರೆ. ಸ್ವಾಮಿ ಅಜ್ಞಾನಿ ಇದ್ದಾನೆ, ತಪ್ಪು ಮಾಡಿದ್ದಾನೆ,
ಕ್ಷಮಾ ಮಾಡಿ ಅಂತೇಳಿ ನಮ್ಮ ಪರವಾಗಿ ರೆಕಮೆಂಡೇಶನ್ ಮಾಡ್ತಾರೆ. ದೇವರಂತಾನೆ ನೀವು ಹೇಳಿರಲ್ಲ ಓಕೆ. ಅದಕ್ಕೆ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ ಪ್ರಾತಸಂಕಲ್ಪ ಗದ್ದದಲ್ಲಿ, ದೀನಂ ದೂನಂ ಅನಾಥಂ ಶರಣಾಗತಂ ಏನಂ ಉದ್ಧರ ಇದು ವಿಜ್ಞಾಪನ ಕರ್ತೃಣಾಂ. ನಮ್ಮೆಲ್ಲರ ಪರವಾಗಿ ವಾಯುದೇವರು ಪರಮಾತ್ಮನ ನಿಂತು ಕೇಳ್ಕೊಳ್ತಾರಂತೆ, ಇವನು ಅಜ್ಞಾನಿ ಇದ್ದಾನೆ ಸ್ವಾಮಿ, ಇವನು ಕ್ಷಮಾ ಮಾಡ್ರಿ ಅಂತೇಳಿ. ಆಗ ದೇವರು ಕ್ಷಮಾ ಮಾಡ್ತಾರಂತೆ. ಹಾಗಾಗಿ ಪರಮಾತ್ಮನ ಅನುಗ್ರಹ ನಮ್ಗೆ ಆಗಬೇಕು ಅಂದ್ರೆ ಗುರುಗಳಿರ್ತಾರೆ. ಒಂದು ವೇಳೆ ದೇವರು ಏನಾದರೂ ಕೋಪಗೊಂಡ ಅಂತಂದ್ರೆ ಗುರುಗಳಿರ್ತಾರೆ ನಮ್ಮ ಪರವಾಗಿ. ಅದೇ ಗುರುಗಳಿಗೆ ನಮ್ಮ ಮೇಲೆ ಕೋಪ ಬಂತ ಅನ್ಕೊಳ್ರಿ, ದೇವರು ಕೈ ಬಿಟ್ಟು ಬಿಡ್ತಾನೆ. ನಾನು ಇದನ್ನು ಹೇಳ್ತಿರ್ತೀನಿ ಮೇಲೆ ಗುರುಗಳ ನಮ್ಮ ಮೇಲೆ ಸಿಟ್ಟು ಮಾಡ್ಕೊಳ್ಳಲ್ಲ, ಅವರ ಪ್ರಸನ್ನರಾಗಿ. ಅದಕ್ಕೆ ಮೇಲಿನ ಮೇಲೆ ನಾವು ಒಂದು ಉದಾಹರಣೆ ಕೊಡ್ತೀವಿ. ಯಾರು ಗೊತ್ತೇ ಇದಕ್ಕೆ ಉದಾಹರಣೆ? ಗುರುಗಳ ಮನಸ್ಸು ನೋಯಿಸಿ ದೇವರ ಅನುಗ್ರಹವನ್ನು ಕೂಡ ಪಡೆದೇ ಇರ್ತಕ್ಕಂಥ ಮಹಾನುಭಾವರು ಯಾರು ಗೊತ್ತೇ? ಜಗನ್ನಾಥ. ಅವ್ರ ಚೈತ್ರ ಕೇಳ್ತಿದ್ದೀರಲ್ಲ, ಶ್ರೀನಿವಾಸಾಚಾರ ಅಂತ ಆಗಿದ್ರಲ್ಲ, ಶ್ರೀನಿವಾಸಾಚಾರ ಆಗಿದ್ದಾಗ ವಿಜಯದಾಸರು ಬಂದ್ರಂತೆ, ಅವ್ರು ಉದ್ಧಾರ ಮಾಡಲಿಕ್ಕೆ ಬಂದರು. ವಿಜಯದಾಸರು ಎಲ್ಲರೂ ಉದ್ಧಾರ ಮಾಡಲಿಕ್ಕೆ ಅವ್ರು ಬಂದಿದ್ದು. ಅದಕ್ಕೆ ದೊಡ್ಡವರು ಯಾಕೆ ಬರ್ತಾರೆ ಗೊತ್ತಾ? ಎಲ್ಲರೂ ಉದ್ಧಾರ ಮಾಡಲಿಕ್ಕೆ ಅಂತ. ಭಾಗವತ ಹೇಳ್ತದೆ, ಜನಸ್ಯ ಕೃಷ್ಣಾತ್ ವಿಮುಖಸ್ಯ ದೈವಾತ್ ಅಧರ್ಮಶೀಲಸ್ಯ ಸುದುಃಖಿತಸ್ಯ ಅನುಗ್ರಹಾಯೇಹ ಚರಂತಿ ನೂನಂ ಭೂತಾನಿ ಭವ್ಯಾನಿ ಜನಾರ್ದನಸ್ಯ. ಹೇಳ್ತಾರೆ ಭಾಗವತ, ನಮ್ಮನ್ನೆಲ್ಲರೂ ಉದ್ಧಾರ ಮಾಡಿ ಸನ್ಮಾರ್ಗದಲ್ಲಿ ಇಡಲಿಕ್ಕೆ ಇದೆಲ್ಲ ಬರ್ತಾರಂತೆ. ಅದಕ್ಕೆ ವಿಜಯದಾಸರು ಬಂದಿದ್ದು ಅದಕ್ಕೆ. ಮಾನವಿಗೆ ಹೋದ್ರಂತೆ ಮಹಾನುಭಾವರು. ಇನ್ನು ಜಗನ್ನಾಥ ದಾಸರ ಆಗಿಲ್ಲ, ಶ್ರೀನಿವಾಸಾಚಾರ್ಯ ಆಗಿದ್ರು. ಮನೆ ಕೂತಿದ್ರು. ಊರ ಮಂದಿ ಎಲ್ಲ ಬಂದು ಕರೆದ್ರಂತೆ. ದೊಡ್ಡವರು ಬಂದಾರೆ ವಿಜಯದಾಸರು, ಕರೆದು ಬರೋಣ ಬರ್ರಿ ಅಂತ ಸ್ವಾಗತ ಮಾಡೋಣ ಬರ್ರಿ. ಇವ್ರು ಸ್ವಲ್ಪ ಸುಧಾ ಪಂಡಿತರಲ್ಲ, ಸ್ವಲ್ಪ ಅಹಂಕಾರ ಇತ್ತು ಅವ್ರಿಗೆ. ಅವರು ಕಾಲಿಗೆ ಗೆಜ್ಜೆ ಕಟ್ಕೊಂಡು ಕುಣಿತಿರ್ತಾರೆ, ಹಾಡ್ತಿರ್ತಾರೆ. ನಾನು ಸುಧಾ ಪಂಡಿತ, ನಾ ಯಾಕೆ ಬರ್ಬೇಕು ಅವ್ನ ಕರೀ, ನೀವೇ ಹೋಗ್ರಿ. ಊರ ಮಂದಿ ಅಂದ್ಕೊಂಡು ನೀವು ಬರದೇ ಇದ್ರೆ ಏನಾಯ್ತು, ನಾವು ವೈಭವದಿಂದ ಕರ್ಕೊಂಡ್ಬರ್ತೇವೆ ಅಂತ ಹೋದ್ರಿ. ನಾವು ಕರ್ಕೊಂಡು ಬಂದು ವಿಜಯದಾಸರು ಅವ್ರ ಮನೆ ಮುಂದೆ ಬಂದರು. ಮನೆ ಮುಂದೆ ಅವನ್ನ ದೇವ್ರ ನಾಮಕ್ಕೆ ಸಂಕೀರ್ತನ ಮಾಡ್ತಾ ಇದ್ರು. ಇಷ್ಟಿದ್ರೂ ಕೂಡ ಒಳಗೆ ಹೊರಗೆ ಬಂದಿದ್ರಿ ಬ್ರಾಹ್ಮಣ. ದೊಡ್ಡವ್ರ ಮನೆ ಮುಂದೆ ಬಂದಾರಂತೆ, ಬರಬೇಕು ತಾನೆ, ಒಳಗೆ ಒಳಗೆ ಕೂತು ವಿಜಯದಾಸರು ಇರಲಿ ನಾವೇ ಹೋಗೋಣ ಅಂತ ಹೋಗಿ. ಇದು ದೊಡ್ಡವ್ರ ಪಕ್ಷ. ಅವರೇ ಒಳಗೆ ಹೋದ್ರು, ಕೂತು ಮಾತಾಡ್ಸಿದ್ರು. ವಿಜಯದಾಸರು ನಮ್ಮಲ್ಲಿ ಊಟಕ್ಕೆ ಬರ್ತೀವಿ ಆಯಿತು ಅಂತ ಹೇಳ್ತಾರೆ. ಎಲ್ಲ ಆಯಿತು, ದೇವ್ರ ಪೂಜೆ ಎಲ್ಲ ಆಯಿತು. ಊಟಕ್ಕೆ ವಿಜಯದಾಸರ ಪದ್ಧತಿ ಏನು ಬರುತ್ತೆ, ಒಮ್ಮೆ ಹೇಳಿಬಿಟ್ರೆ ಮತ್ತೆ ಹೇಳ್ತಿದ್ದಿಲ್ಲ. ಒಳಗೆ ಕೂತಿದ್ರು ಅವರು, ಅವೆಲ್ಲ ಪೂಜೆ ಆಯಿತು. ಇನ್ನು ಶ್ರೀನಿವಾಸಾಚಾರ್ಯ ಬಂದಿಲ್ಲ ಅಂತ ಹೇಳಿ ಶಿಷ್ಯನ ಕೊಟ್ಟು ಕಳಿಸಿದ್ರು, ಹೋಗಿ ಕರ್ಕೊಂಡು ಬಾಪ. ಅವ್ರು ಹೋದ ಶಿಷ್ಯ. ವಿಜಯದಾಸರು ಕಾಯ್ತಾ ಇದ್ದಾರೆ ಬಂದು. ಏನಂದ್ರೆ ಗೊತ್ತಾ ಶ್ರೀನಿವಾಸಾಚಾರ್ಯ, ಇಲ್ಲ ನನಗೆ ಸ್ವಲ್ಪ ಊಟ ತಡವಾಗದ್ರೆ ಹೊತ್ತಿ ನೋವಿಸ್ತದೆ, ಅದಕ್ಕೆ ಬೇಗ ಊಟ ಮುಗಿಸಿದ್ರು. ಮುಖ್ಯ ಕಾರಣ ಅದಲ್ಲ, ಅವ್ರ ಉದ್ದೇಶ ಏನು ಗೊತ್ತೇ? ವಿಜಯದಾಸರು ಏನು ಸುಧಾ ಓದ್ಕೊಂಡಾರ, ಶಾಸ್ತ್ರ ಓದ್ಕೊಂಡಾರ, ಬರೇ ದೇವ್ರ ಹಾಡು ಹಾಡ್ಕೊಂಡು ತಿರುಗ್ತಿರ್ತಾರೆ ಅವರು. ನಾನು ಸುಧಾ ಓದ್ಕೊಂಡಿದ್ದೀನಿ, ಅವ್ರೇನು ಪೂಜಾ ಮಾಡ್ತಾರೆ, ಅವ್ರದ್ದೇನು ಅನುಸಂಧಾನ, ಅವ್ರದ್ದೇನು ನೈವೇದ್ಯ, ಅವ್ರೇನು ಮಾಡ್ತಾರೆ, ಚಿಚ್ಚಿ ಅವ್ರದ್ದು ನಾಯಕ ತಗೊಳ್ಳೋದು ಮನಸ್ಸಿನಾಗ ಇದ್ದಿದ್ದು. ಇದು ವಿಚಾರ ಅವ್ರು ಮನಸ್ಸಿನಾಗ ಇದ್ದಿದ್ದು. ಅದು ಹೇಳಿದ್ದೇನೋ ಹೊಟ್ಟೆ ನೋಸ್ತದೆ ಅಂತ ಬೇಗ ಊಟ ಮಾಡಿ ಅಂತ ಹೇಳಿ. ವಿಜಯದಾಸರು ಬಂದು ಶಿಷ್ಯ ಹೇಳ್ದ, ಆಗಲಿ ಅಂತ. ಆಗಲಿ ಹಂಗೆ ನಿಜವಾಗಿ ಹೊಟ್ಟೆ ನೋವು ಶುರುವಾಯಿತು. ಇರಲಿಲ್ಲ, ನಿಜವಾಗಿ ಶುರುವಾಯಿತು. ನೋಡಿ ದೊಡ್ಡವರು ಏನು ಮಾತಾಡ್ತಾರೆ ನಿಜವಾಗುತ್ತೆ. ಋಷೀನಾಂ ಪುನರಾಧ್ಯಾನಾಂ ವಾಚಂ ಅರ್ಥೋನು ಧಾವತಿ ಅಂತ ಮುಂದೆ ಅದೇ ಬರ್ತದೆ. ಇದು ಚರಿತ್ರೆ, ದೊಡ್ಡವರು ನುಡಿದಿದ್ದು ಸತ್ಯ ಆಗುತ್ತೆ. ನಿಜವಾಗಿ ಹೊಟ್ಟೆ ನೋವು ಶುರುವಾಯಿತು. ಏನು ಮಾಡಿದ್ರು ಶ್ರೀನಿವಾಸಾಚಾರ್ಯ ಗೊತ್ತಾ? ಎಲ್ಲ ಡಾಕ್ಟರ್ ತೋರಿಸಿದ್ರು, ಕಡಿಮೆ ಆಗಲಿಲ್ಲ. ವೆಂಕಪ್ಪನ ಸೇವೆ ಮಾಡ್ಲಿಕ್ಕೆ ಹೋದ್ರು, ಅಖಂಡ ಸೇವೆ ಮಾಡಿದ್ರು, ವಾರಗಟ್ಟಲೆ ಮಾಡಿದ್ರು, ಕಡಿಮೆ ಆಗಿಲ್ಲ. ಘಟಿಕಾಚಲಕ್ಕೆ ಬಂದರು, ಅಲ್ಲಿ ಸೇವಾ ಮಾಡಿದ್ರು, ಕಡಿಮೆ ಆಗಿಲ್ಲ. ಕೊನೆಗೆ ಮಂತ್ರಾಲಯಕ್ಕೆ ಬಂದರು. ಯಾರು ಗತಿ ಅಂದರೆ ಕೊನೆಗೆ ಎಲ್ಲರಿಗೂ ರಾಯರೇ ಗತಿ. ರಾಯರ ಹತ್ರ ಬಂದರು, ರಾಯರ ಸೇವಾ ಮಾಡಿದ್ರು. 6 ದಿವಸ ಆಯಿತು, ನೋ ಸೂಚನೆ, ಏನೂ ಇದೆ. 6ನೇ ದಿವಸ ರಾತ್ರಿ ವೃಂದಾವನ ಮುಂದೆ ನಿಂತು ಶ್ರೀನಿವಾಸಾಚಾರ್ಯ ಅಂದ್ರಂತೆ, ಇವತ್ತು ಬೆಳಗಿನ ಜಾವ ನೀವು ಏನಾದರೂ ನಂಗೆ ಸೂಚನೆ ಕೊಡದೇ ಇದ್ದರೆ ನಾನು ತುಂಬೆ ಒಳಗೆ ಹಾರಿ ಪ್ರಾಣ ಬಿಡ್ತೀನಿ. ಅವತ್ತೇ ಬೆಳಿಗ್ಗೆ ಸ್ವಪ್ನದಾಗ ಬಂದ ರಾಯ ಹೇಳಿದ್ರು, ನೋಡಪ್ಪ ನಿನ್ನ ಹೊಟ್ಟೆ ನಾವು ಕಡಿಮೆ ಮಾಡಲಿಕ್ಕೆ ನನಗೇನು ಶ್ರೀನಿವಾಸ ದೇವ್ರಿಗೂ ದೊಡ್ಡ ಕೆಲಸ ಅಲ್ಲ, ನರಸಿಂಹದೇವರಿಗೆಲ್ಲ ಹನುಮಪ್ಪರೆಲ್ಲ ನನಗೂ ಎಷ್ಟೋ ಜನ ಮಾಡಿ ಕಳಿಸಿ ಮಡಿ. ಅದು ನೀವು ದೊಡ್ಡ ಅಪರಾಧ ಮಾಡಿ. ಯಾರು ಅಂದ್ಕೊಂಡಿರಿ? ವಿಜಯದಾಸರು ಮಹಾಜ್ಞಾನಿಗಳು, ಸಾಕ್ಷಾತ್ ಭೃಗು ಮುನಿಗಳೇ ಬಂದರು ಅಂತ ಜ್ಞಾನಿಗಳೆಲ್ಲ ಹೇಳ್ತಾರೆ. ಅಂಥವ್ರಿಗೆ ಅಪರಾಧ ಮಾಡಿದ್ರಿ ನೀವು. ಅದಕ್ಕೆ ಈಗ ಹೋಗಿ ಕ್ಷಮಾ ಕೇಳಿ. ಓಡ್ಬೋದು ಚೀಕಲ್ಪರಿಗೆ ಬಂದರು, ಕಾಲಿಗೆ ಬಿದ್ದರು. ವಿಜಯದಾಸರಂತೆ ನನಗೇನಾಗಿಲ್ಲಪ್ಪ, ನಾನೇನು ಬೇಜಾರು ಮಾಡ್ಕೊಂಡಿಲ್ಲ. ಗೋಪಾಲದಾಸರು ಇದ್ದಾರಲ್ಲ ಭಾಗಣ್ಣ,
ಅವನು ಭಾಳ ಬೇಜಾರು ಮಾಡ್ಕೊಂಡಾನ. ನಿನ್ನ ಉದ್ಧಾರ ಮಾಡೋ ಗುರುಗಳು ಅವರೇ ಅಂತಾರೆ. ನಿಮ್ಮ ಗುರುಗಳವರು ಅಲ್ಲಿ ಹೋಗಂತ ಓಡ್ಕೋತ ಬಂದು ಉತ್ಸು ಕಸ ಬೆಳಿತಿದ್ರು. ಅವ್ರನ್ನೇ ಬಂದು ಕೇಳಿದ್ರು, ಗೋಪಾಲ್ ದಾಸ್ ಮನೆ ಯಾವುದು? ಒಳಗದ ಊರಾಗ ಹೋಗಿ ಕೇಳಿದ್ರು, ಗೋಪಾಲ್ ದಾಸರು ಯಾರು? ಅಲ್ಲಿ ಕಸ ಮಾಡಿ ಅವರೇ ಅಂತ. ಅಲ್ಲೇ ಬಂದು ದೊಡ್ಡವರು ಎಷ್ಟು ಸೂಕ್ಷ್ಮ ನೋಡಿ, ಹೆಚ್ಚು ಮಾತಾಡೋಂಗಿಲ್ಲ. ನೀವೆಷ್ಟು ಕೇಳ್ತೀರಿ ಅಷ್ಟೇ ಉಂಟು. ನಮ್ಮ ಯಾರಾದರೂ ಸ್ವಲ್ಪ ಕೇಳಿದ್ರೆ ಸಹ ಎಲ್ಲ ಹೇಳ್ತಾರೆ. ಇದು ನಮ್ಮ ಮಹಿಮಾ, ದೊಡ್ಡವ್ರ ಮಹಿಮಾ. ಹೀಗಾಗಿ ಅವ್ರು ಬಂದ ತಕ್ಷಣ ಗೋಪಾಲ್ ದಾಸರು ನಾನೇ ಅದು ಕಾಲಿಗೆ ಹಿಡ್ಕೊಂಡು ಎಲ್ಲ ಶ್ರಮ ಭಾಳ ಆಗಿದೆ. ನಿಮಗೆ ಊಟಕ್ಕೆ ನಡೀತು, ದೇವ್ರ ಪೂಜೆ ಆಯಿತು, ನೈವೇದ್ಯ ಮಾಡಬೇಕಲ್ಲ. ಆಚಾರ್ಯ ನೈವೇದ್ಯ ನೀವು ಮಾಡ್ತೀರಾ ಅಂತ ಶ್ರೀನಿವಾಸ ಆಚಾರ್ಯ ಅಂದ್ರೆ ನೈವೇದ್ಯ ಸಲುವಾಗಿ ಇಷ್ಟೆಲ್ಲ ಗದ್ದಲ ಆಗಿರೋದು. ಇನ್ನು ಮುಂದೆ ನನ್ನ ಮುಂದೆ ನೈವೇದ್ಯ ಅಂತ ಶಬ್ದ ಬಳಸಬೇಡ್ರಿ, ನೀವೇ ಮಾಡ್ರಿ ಅಂದರು. ಆಗ ಭಕ್ತಿ ಮಾಡಿ ಹನುಮಂತನ ಮಾಡಿ, ಎನ್ನ ಭಿನ್ನಪ ಕೇಳೋ ಧನ್ವಂತ್ರಿ ದಯ ಮಾಡೋ ಸಣ್ಣವನ್ನಿವ ಕೇವಲ, ಬಣ್ಣ ಬಡಿಸುವ ರೋಗವನ್ನು ಮೋಚನೆ ಮಾಡಿ ಚೆನ್ನಾಗಿ ಪಾಲಿಸುವುದು, ಕರುಣಿ ಚೆನ್ನಾಗಿ ಪಾಲಿಸುವುದು. ಕಾಲು ಹಿಡ್ಕೊಂಡು ಗಟ್ಟಿಯಾಗಿ ಆ ಭಕ್ತಿ ಕೊಟ್ಟರು ನೋಡಿ, ಎಲ್ಲಿ ಹೋಯ್ತೋ ರೋಗ ಎಲ್ಲಿ. ಯಾಕೆ ಹೇಳಿದ್ರೆ ಗೊತ್ತಾ, ಈ ಕತ್ತಿ ಹೇಳ್ತಾರೆ, ಎಚ್ಚರ ಇರಬೇಕು. ಗುರುಗಳ ವಿಷಯದಲ್ಲಿ ಭಾಳ ಎಚ್ಚರ ಇರಬೇಕು. ಬಾಯಿ ಬಂದಂಗೆ ಅವ್ರು ಹಿಂಗೆ ಮಾತಾಡ್ಬೇಕು. ದೊಡ್ಡವ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗ್ಬೇಕು, ಎಚ್ಚರದಿಂದ ಅವ್ರ ಅನುಗ್ರಹ ಪಡಿ. ಅದಕ್ಕೆ ಹೇಳ್ತಾರೆ, ನಿತ್ಯದಲ್ಲಿ ಅವ್ರು ಸ್ಮರಣ ಮಾಡಿ. ಮಹಾನುಭಾವರಿದ್ದಾರಲ್ಲ, ವಾದರಾದರು ವ್ಯಾಸರಾದರು ಇವರೆಲ್ಲರೂ ಸ್ಮರಣ ನಿತ್ಯ ಮಾಡಿ ಹೇಳ್ತಾರೆ. ವರದ ಗೋಪಾಲ ವಿಠಲ ಹೇಳ್ತಾರೆ, ಸ್ಮರಿಸು ಗುರುಗಳ ಮನವೇ ಸ್ಮರಿಸು ಗುರುಗಳ, ಸ್ಮರಿಸು ಗುರುಗಳು ನಿನಗೆ ಪರಮ ಮಂಗಳ, ದುರಿತ ಪರ್ವತವ ಪವಿ ಎಂದು ತಿಳಿದು, ಸ್ಮರಿಸು ಗುರುಗಳ ಮನವೇ ಸ್ಮರಿಸು ಗುರುಗಳ. ಗುರು ಸ್ಮರಣೆಯಿಂದ ಸಕಲ ಆಪತ್ತು ಪರಿಹಾರ, ಗುರು ಸ್ಮರಣೆಯಿಂದ ಸಕಲ ಸಂಪದವು ನಿನಗೆ, ಗುರು ಸ್ಮರಣೆಯಿಂದ ವಿಶೇಷ ಧನ ದೊರಕುವುದು, ಗುರು ಸ್ಮರಣೆಯಿಂದ ಹರಿ ಒಲಿದು ಪೊರೆವಾ, ಸ್ಮರಿಸು ಗುರುಗಳ ಮನವೇ ಸ್ಮರಿಸು ನಮಗೆ ಅವರಷ್ಟು ಆಪ್ತರು ಯಾರಿಲ್ಲ, ಅದು ತಿಳ್ಕೊಳ್ಳಿ. ಅದಕ್ಕೆ ಹೇಳ್ತಾರಲ್ಲ, ನಿನ್ನೆ ನೀವು ಬಂದು ಉಪನ್ಯಾಸ ಬಂದವರು ಕೇಳಿದ್ರು, ಮಾತಾ ಪಿತಾ ತಥಾ ಭ್ರಾತ ಸರ್ವೇ ಸಂಸಾರ ಹೇತವ, ಗುರುರೇಕ ಸದಾ ಸೇವ್ಯ ಸಂಸಾರೋದ್ಧರಣ ಕ್ಷಮ ಅಂತ ಹೇಳ್ತಾರೆ. ಎಲ್ಲರೂ ನಮ್ಮ ಬಂಧು ಬಳಗ ಅಂತಿದ್ದಾರಲ್ಲ, ಅವ್ರು ಮತ್ತೆ ಸಂಸಾರಕ್ಕೆ ಬರಲಿಕ್ಕೆ ಕಾರಣರಾಗ್ತಾರೆ, ಮತ್ತೆ ಹುಟ್ಟಿ ಬರಲಿಕ್ಕೆ ಕಾರಣರಾಗ್ತಾರೆ. ಆದರೆ ಒಬ್ಬರು ಮಾತ್ರ ಈ ಸಂಸಾರ ಬಂಧದಿಂದ ಬಿಡುಗಡೆ ಹೊಂದಿ ಮೋಕ್ಷ ಪಡಲಿಕ್ಕೆ ಕಾರಣರಾಗ್ತಾರೆ. ಒಬ್ಬರು, ಅವ್ರು ಯಾರು? ಗುರುಗಳು. ಅಷ್ಟು ಗುರುಗಳು ನಮ್ಮ ಮೇಲೆ ಕರುಣೆ ತೋರಿಸ್ತಾರೆ. ಅದಕ್ಕೆ ಹೇಳ್ತಾರೆ, ತಂದೆ ತಾಯಿ ಇರ್ತಾರೆ, ಆ ಸಂಬಂಧ ನಮಗೆ ಇರೋವರೆಗೆ ಅಷ್ಟೇ. ಈ ದೇಹ ಇರೋ ತನಕ ತಂದೆ ತಾಯಿ ಸಂಬಂಧ, ದೇಹ ಹೋಯ್ತು ಮುಗಿ. ಆದರೆ ಗುರುಗಳು ಉಪದೇಶ ಮಾಡ್ತಾರೆ ಗೊತ್ತದ, ಆ ಉಪದೇಶ ಏನಿರುತ್ತೆ ಗೊತ್ತಾ, ಅದು ನಮಗೆ ಮೋಕ್ಷದ ಪರ್ಯಂತ ಬರ್ತದೆ. ಹೀಗಾಗಿ ನಿಜವಾಗಿ ನಮ್ಮ ಹಿತಚಿಂತಕರು ಯಾರು? ಗುರುಗಳು. ಅದಕ್ಕೆ ಹೇಳ್ತಾರೆ, ಗುರುಗಳಿಂದ ಧೀಕ ಇನ್ಯಾರು ಆಪ್ತರು ನಿನಗೆ, ಗುರುಗಳೇ ಪರಮ ಹಿತಕರು ನೋಡು, ಗುರುಸ್ವಾಮಿ ವರದ ಗೋಪಾಲ ವಿಠಲ ಸರ್ವ ದುರಿತಗಳ ಕಳೆವನು ಸುಖ ಗೆರೆವ ನೋಡು, ಸ್ಮರಿಸು ಗುರುಗಳ ಮನವೇ ಸ್ಮರಿಸು ಗುರು. ಎಲ್ಲ ಅಂತಹ ಗುರುಗಳು ಎಲ್ಲರೂ. ಹಾಗಾಗಿ ಅವ್ರ ಕಾಲು ಗಟ್ಟಿ ಹಿಡಿಬೇಕು. ಬರೇ ಆರಾಧನೆ ದಿವಸ ಅವ್ರು ಸ್ಮರಣೆ ಮಾಡೋದಲ್ಲ, ನಿತ್ಯ ಮಾಡಿದ್ವಿ, ನಿತ್ಯ ಸ್ಮರಣೆ ಮಾಡಿ. ನಮ್ಗೇನು ಯಾವ ಮಟ್ಟಿಗೆ ಬಂದುಬಿಟ್ಟಿದ್ದೀವಿ ಅಂದರೆ, ಆರಾಧನೆ ಬಂದರೆ ಸಾಕು ಅವ್ರು ಸ್ಮರಣೆ ಮಾಡೋದು, ಕುಣಿದಾಡೋದು, ಚೆನ್ನಾಗಿ ಉತ್ಸವಗಳು ಮಾಡಿಬಿಡೋದು, ಮತ್ತು ಮುಂದಿನ ವರ್ಷ ತನಕ ವ್ಯಾಸರಾದ್ರೆ ಯಾರೋ ನಾವ್ಯಾರೋ ಗೊತ್ತಿಲ್ಲ. ಹಂಗೆ ಪ್ರತಿನಿತ್ಯ ಸ್ಮರಣೆ ಮಾಡಿ, ಪ್ರತಿನಿತ್ಯ ಸ್ಮರಣ ಮಾಡಿ, ಅಂದರೆ ಗುರುಗಳ ಅನುಗ್ರಹ ಮಾಡಿ ಅಂಥ ಮಹಾನುಭಾವ. ಹಾಗಾಗಿ ಈ ಮಹಾನುಭಾವರ ಚರಿತ್ರೆ ನಾವು ನೋಡಿದಾಗ ಆಶ್ಚರ್ಯ ಆಗುತ್ತೆ. ಏನು ವಾದಿರಾದರು? ಯಾರು ವಾದಿರಾದರು? ವ್ಯಾಸರಾಜರ ಶಿಷ್ಯರೇ ಅವರು. ವ್ಯಾಸರಾಜರ ಶಿಷ್ಯರು ವಾದಿರಾದರು. ಏನು ಆ ಗುರುಗಳು, ಆ ಶಿಷ್ಯರು? ಅದಕ್ಕೆ ಹೇಳ್ತಾರೆ ಕೆಳಗಡೆ, ಶಿಷ್ಯರ ಮಹಿಮೆಯನ್ನು ನೋಡಿದಾಗ ಗುರುಗಳ ಮಹಿಮೆ ಗೊತ್ತಾಗ್ತದೆ ಅಲ್ವಾ? ಭಾರೀತ ಶಿಷ್ಯ ಅಂತಂದರೆ ಶಿಷ್ಯನೇ ಹೀಗಿದ್ದಾನಂದ್ರೆ ಗುರುಗಳು ಹೆಂಗಿರಬೇಕಪ್ಪ ಅಂತ ನೀವು ಕಲ್ಪನಾ ಮಾಡ್ತೀರಾ? ಇಲ್ಲ ಹೇಳ್ರಿ ಅಲ್ವಾ? ಆಮೇಲೆ ಗುರುಗಳು ಭಾರೀ ಇರ್ತಾರೆ. ನೀವು ಯಾರ ಕಡೆ ಓದ್ಕೊಂಡಿರಿ? ಇಂಥ ಗುರುಗಳ ಕಡೆ ಓದ್ಕೊಂಡಿರಿ, ಅವ್ರ ಕಡೆ ಓದಿಲ್ಲ ಅಂದಮೇಲೆ ಗುರುಗಳಿಂದ ಶಿಷ್ಯ ನಡೆದು ಬಿಡ್ತಾರೆ, ಇವನು ಸಾಮಾನ್ಯ ಇರಂಗಿಲ್ಲಪ್ಪ ಅಂತ.
ಇದು ಪರಸ್ಪರ ಇರ್ತದೆ ಗುರು ಶಿಷ್ಯರು. ಹಾಗಾಗಿ ವ್ಯಾಸರಾಜರು ಎಂಥ ಮಹಾನುಭಾವರು, ಅವರ ಶಿಷ್ಯರು ವಾಯುದೇವರು. ವ್ಯಾಸರಾಜರು ಯಾರು ಶಿಷ್ಯರು? ಶ್ರೀಪಾದರಾಜರ ಶಿಷ್ಯರು, ವಿದ್ಯಾ ಶಿಷ್ಯರು. ಆಶ್ರಮ ಗುರುಗಳು ಯಾರು? ಬ್ರಹ್ಮಣ್ಯ ತೀರ್ಥರು. ಎಂಥ ಬ್ರಹ್ಮಣ್ಯ ತೀರ್ಥರು, ಎಂಥ ಶ್ರೀಪಾದರಾಜರು, ಅವ್ರ ಶಿಷ್ಯರು ವ್ಯಾಸರಾಜರ ಅಂದಮೇಲೆ ಇಷ್ಟು ತಿಳ್ಕೊಂಡ್ರೆ ಸಾಕು, ನಮ್ಮ ವ್ಯಾಸರಾಜರ ಬಗ್ಗೆ ಗೊತ್ತಾಗ್ತದೆ. ಆಮೇಲೆ ವ್ಯಾಸರಾಜರ ಶಿಷ್ಯರು ವಾದರಾಜರು ಅಂದಮೇಲೆ ಅವ್ರ ಮಹಿಮೆ ಎಷ್ಟು ಅದ್ಭುತ ಇದೆ ಇದು ಗೊತ್ತಾಗ್ತದೆ. ಹೀಗಾಗಿ ಹೇಳ್ತಾರೆ ಬ್ರಹ್ಮಣ್ಯ ತೀರ್ಥರು ಅಂತಂದು ಯಾರು? ಸಾಕ್ಷಾತ್ ಸೂರ್ಯಾಂಶ ಅಂತ ಹೇಳ್ತಾರೆ, ಸೂರ್ಯದೇವರ ಅಂಶನೇ ಅವರು. ಹಾಗಾಗಿ ಅಂಥ ಮಹಾನುಭಾವರು ಬ್ರಹ್ಮಣ್ಯ ತೀರ್ಥರು. ಶ್ರೀಪಾದರಾಜರಂತೂ ಸಾಕ್ಷಾತ್ ಧ್ರುವರಾತ್ರಿ ಅಂತೇಳಿ ದೊಡ್ಡವ್ರ ಮಾತು ನಾವು ಕೇಳ್ತೇವೆ. ಹೀಗಾಗಿ ಇವರೆಲ್ಲರೂ ಕೂಡ ಆ ಗುರುಗಳಲ್ಲಿ ಅಪಾರ ಭಕ್ತಿಯನ್ನು ಹೊಂದಿ ಇಷ್ಟು ಕೀರ್ತಿಯನ್ನು ಎಲ್ಲರೂ ಪಡೆಯಲಿಕ್ಕೆ ಸಾಧ್ಯವಾಯಿತು. ಅದಕ್ಕೆ ವಾದಿರಾಜರು ಸಾಕ್ಷಾತ್ ಹೇಳ್ತಾರೆ, ಅವರ ಜನ್ಮ ಆಮೇಲೆ ಅವ್ರ ಗುರುಗಳ ಜನ್ಮ, ವ್ಯಾಸರಾಜರದು ವಾದಿರಾಜರು ಇಬ್ಬರು ನಾವು ನೋಡಿದಾಗ ಒಂದೇ ರೀತಿ ಅನಿಸುತ್ತೆ. ಇವ್ರಿಗೂ ಭೂಸ್ಪರ್ಶ ಆಗದೆ ಹುಟ್ಟಿದ್ದಾರೆ ಯಾರು? ವಾದಿರಾಜರು. ಆಮೇಲೆ ವ್ಯಾಸರಾಜರು ಕೂಡ ಅಷ್ಟೇ ಭೂಸ್ಪರ್ಶ ಆಗಿಲ್ಲ. ಅವ್ರು ಹುಟ್ಟಬೇಕಾದ್ರೆ ಬ್ರಹ್ಮಣ್ಯ ತೀರ್ಥರು ಬಂಗಾರ ಹರಿವಾಣ ಕೊಟ್ಟು ಕಳಿಸಿದ್ರು, ಭೂಸ್ಪರ್ಶ ಆಗಬಾರ್ದು, ಸಂಪರ್ಕ ಆಗಬಾರ್ದು. ಆಮೇಲೆ ವಾದರಾಜರಿಗೂ ಅಷ್ಟೇ ವಾಗೀಶ ತೀರ್ಥರಂತ ಅವ್ರ ಗುರುಗಳು, ಅವರು ಬಂಗಾರ ಹರಿವಾಣ ಕೊಟ್ಟು ಕಳಿಸಿದ್ರು. ಸಾಮ್ಯ ನೋಡಿ. ಅದಕ್ಕೆ ಹೇಳ್ತಾರೆ ವ್ಯಾಸರಾಜರ ಜನ್ಮನೇ ಬಹಳ ಆಶ್ಚರ್ಯ. ಎಲ್ಲರೂ ಅನೇಕ ಬಾರಿ ಕೇಳಿರ್ತೀವಿ. ವ್ಯಾಸರಾಜರ ಜನ್ಮವೇ ಆಶ್ಚರ್ಯ. ಅವ್ರ ಬಗ್ಗೆ ಅನೇಕರು ಬರೆದಿದ್ದಾರೆ. ಅವರ ಶಿಷ್ಯರೊಬ್ಬರು ವ್ಯಾಸ ವಿಜಯ ಅಂತ ಒಂದು ಗ್ರಂಥ ಅವರು ಬರೆದಿದ್ದಾರೆ. ಅದರೊಳಗೆ ಒಂದು ರೀತಿ ಅದೇ, ಇನ್ನೊಂದು ಕಡೆ ಇನ್ನೊಂದು ರೀತಿ ಇದೆ. ಇರಲಿ, ಸೋಮನಾಥ ಕವಿ ಅಂತ ಅವ್ರಿಗೂ ಬರ್ತಾರೆ ವ್ಯಾಸರಾಜರ ಮೇಲೆ. ಹೀಗಾಗಿ ವ್ಯಾಸರಾಜರ ಜನ್ಮ ಹೇಗಾಯಿತು ಅದನ್ನು ತಿಳಿಸ್ತಾರೆ ನಮಗೆ. ಈ ಅವ್ರ ತಂದೆ ರಾಮಾಚಾರ್ಯರು, ತಾಯಿ ಲಕ್ಷ್ಮೀಬಾಯಿ ಅಂತೆ, ಸಂತಾನವೇ ಆಗಿರಲಿಲ್ಲ ಅವರು. ಹಾಗಾಗಿ ಅವರು ಬ್ರಹ್ಮಣ್ಯ ಯಾತ್ರೆಗೆ ಹೊರಟಿದ್ರು ಪಾಪ. ಇನ್ನು ವೃದ್ಧಾಪ್ಯ ಬಂದಿದೆ, ತೀರ್ಥಯಾತ್ರೆ ಮಾಡೋಣ ಅಂತೇಳಿ ಎಲ್ಲ ಕಡೆ ಬರ್ತಾ ಒಂದು ಊರಿಗೆ ಬಣ್ಣೂರು ಅಂತ ಅಲ್ಲಿ ಬಂದರು. ಇದೇ ದೇಹಾಲಸ್ಯ ಆಯಿತು ರಾಮಾಚಾರ್ಯಗೆ. ಅವರು ಪರ್ವತ ಯಾತ್ರೆ ಮಾಡಿಬಿಟ್ಟು ಪ್ರಾಣನೇ ಹೋಯ್ತು. ಹೋದ ಮೇಲೆ ಹೆಂಡತಿ ಪಾಪ ಸಹಗಮನ ಹೋಗಬೇಕು, ಗಂಡನ ಚಿತೆಯಲ್ಲಿ ಪ್ರವೇಶ ಮಾಡಬೇಕು ಅಂತ ಆಕೆಗೆ ಸಂಕಲ್ಪ. ಅದು ಮಾಡಬೇಕಾದ್ರೆ ದೊಡ್ಡವರು ಯಾರಾದರೂ ಇದ್ದರೆ ಅವರು ಆಜ್ಞೆ ತೆಗೆದುಕೊಳ್ಬೇಕು ಅಂತೇಳಿ ವಿಚಾರ ಮಾಡಿದ್ರು. ಆ ಸಮಯದಲ್ಲಿ ಯಾರಿದ್ರು ಆ ಊರಿನಲ್ಲೂ ಬ್ರಹ್ಮಣ್ಯ ತೀರ್ಥರು ಇದ್ದರು. ಪಾಪ ಎಲ್ಲ ಅಲಂಕಾರ ಮಾಡಿಕೊಂಡು ಬ್ರಹ್ಮಣ್ಯ ತೀರ್ಥರ ಹತ್ರ ಬಂದರು. ಅವ್ರು ಪಾಠ ಮಾಡ್ತಾ ಇದ್ರು ಶಿಷ್ಯರಿಗೆ. ಮಾಡ್ತಾರೆ, ನಮಸ್ಕಾರ ಮಾಡಿದ್ರು. ಶಿಷ್ಯ ಅಂತ ಯಾರೋ ಸುಮಂಗಲಿ ಸ್ತ್ರೀ ಬಂದಾಳ, ಸ್ವಾಮಿ ನಮಸ್ಕಾರ ಮಾಡಿ. ಯಾಕೆ ಬರ್ತಾರೆ? ಆಶೀರ್ವಾದ ಮಂತ್ರಾಕ್ಷತೆ, ದೀರ್ಘ ಸುಮಂಗಲಿ ಭವ ಅಂತ ಮಂತ್ರಾಕ್ಷತೆ ಕೊಡ್ತಾರೆ. ಆಕೆ ಅಂದು ಗುರುಗಳೇ ಏನು ರೀ, ನಾನು ಎದಕ್ಕೆ ಬಂದೀನಿ ಏನು ಅದು ಏನು ಕೇಳದೆ ನೀವು ಸುಮ್ಮನೆ ಆಶೀರ್ವಾದ ಮಾಡಿಬಿಟ್ರಿ, ಮಂತ್ರಾಕ್ಷತೆ ಕೊಟ್ಟರಲ್ಲ, ಏನಿದೆ ನೋಡಿದ್ರು. ನನ್ನ ಗಂಡನ ಅವಸ್ಥೆ ಹೀಗಿದೆ, ನಾನು ಸಹಗಮನ ಹೋಗಬೇಕು ಅಂತೇಳಿ ನಿಮ್ಮ ಆಜ್ಞೆ ತೆಗೆದುಕೊಳ್ಳಿದ್ದು ನಾ ಬಂದರೆ ನೀವೇನೋ ದೀರ್ಘ ಸುಮಂಗಲಿ ಭವ ಅಂದ್ರಲ್ಲ, ಏನಿದೆ? ಅವ್ರು ಏನಂದ್ರು ಗೊತ್ತಾ? ಈ ಮಾತು ನುಡಿದಿದ್ದು ನಾನಲ್ಲ, ಆ ದೇವರೇ ನನ್ನಿಂದ ನುಡಿಸಿದ್ದಾನೆ. ಯೋಂತಃ ಪ್ರವಿಶ್ಯ ಮಮ ವಾಚಂ ಇಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿ ಧರಸ್ವಧಾಮ್ನ ಅನ್ಯಾಂ ಸಹಸ್ರ ಚರಣ ಶ್ರವಣತ್ವಗಾದಿ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ಅಂತಾರಲ್ಲ. ಎಲ್ಲ ಇಂದ್ರಿಯಗಳಿಗೆ ಮುಖ್ಯ ಪ್ರೇರಕ ಯಾರು? ಪರಮಾತ್ಮ. ಆ ದೇವರೇ ನನ್ನಲ್ಲಿ ನಿಂತು ನುಡಿಸಿದ್ದಾನಮ್ಮ, ಅದು ಸುಳ್ಳಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಹಾಗಾಗಿ ನಿನ್ನ ಗಂಡಗೆ ಏನೂ ಆಗಿಲ್ಲ, ಕ್ಷೇಮವಾಗಿದ್ದಾನೆ. ಇಲ್ಲ ರೀ ಸ್ವಾಮಿ, ಈಗ ತಾನೇ ಎಲ್ಲ ವ್ಯವಸ್ಥೆ ಮಾಡಿ ನಾ ಬಂದೀನಿ, ನೀವೇನು ಹಿಂಗಂತ ಇದ್ರೆ ಬಾ ಬರ್ತೀನಿ ನಾನು. ಬ್ರಹ್ಮಣ್ಯ ತೀರ್ಥರೇ ಬಂದ್ರಂತ ಅವಳು. ಶಿಷ್ಯರೆಲ್ಲ ತಡದ್ರಂತೆ, ಗುರುಗಳೇ ಹೋಗ್ಬೇಡ್ರಿ, ನೀವು ಸನ್ಯಾಸಿಗಳು, ಅಲ್ಲಿ ಶವ ಇದೆ, ಹೆಣ ನೋಡಬಾರ್ದು ಸನ್ಯಾಸಿಗಳು, ಯಾಕೆ ಹೋಗ್ತಾ ಇದ್ದೀರಿ? ಯಾರು ಮಾತು ಕೇಳಿಲ್ಲ, ನೇರವಾಗಿ ಅಲ್ಲಿ ಬಂದರು. ಧನ್ವಂತರಿ ಜಪ ಮಾಡ್ತಾ ಬಂದು ಕಮಂಡಲದಿಂದ ನೀರು ತಗೊಂಡ್ರು ಕೈಯಲ್ಲಿ, ಅಭಿಮಂತ್ರಣ ಮಾಡಿ ಪ್ರೋಕ್ಷಣ ಮಾಡಿದ್ರೆ ರಾಮಾಚಾರ್ಯರು ನಿದ್ದೆಯಿಂದ ಎದ್ದು ಕೂತಂತೆ ಎದ್ದು ಕೂತಾರೆ. ಎಲ್ಲರಿಗೂ ಆಶ್ಚರ್ಯ ನೋಡಿ. ಅದಕ್ಕೆ ದೊಡ್ಡವರು ಏನು ನುಡಿತಾರೆ ನೋಡಿ, ದೇವರೇ ನಡೆಸ್ತಾನೆ. ಸತ್ಯಂ ವಿಧಾತು ನಿಜವೃತ್ಯ ಭಾಷಿತಂ ಅಂತಾರಲ್ಲ. ಪ್ರಹ್ಲಾದ ಅದನ್ನು ಕೇಳ್ದ, ಈ ಕಂಬದಾಗ ನಿನ್ನ ದೇವರಿದ್ದಾನ? ಎನ್ನ ದೇವರಿಲ್ಲದಂತ ಎಡೆಗಳುಂಟೆ ಲೋಕದಲ್ಲಿ. ಇದ್ದಾನೆ, ಎಲ್ಲ ಕಡೆ ಇದ್ದಾನೆ. ಹೊಡೆದ್ರೆ ದೇವರು ಅಲ್ಲಿಂದೇ ಬಂದ, ಕಂಬ ಸೀಡೆ ಅಲ್ಲಿಂದೇ ಬಂದ ದೇವರು. ಅದಕ್ಕೆ ಸತ್ಯಂ ವಿಧಾತು ನಿಜವೃತ್ಯ ಭಾಷೆ, ತನ್ನ ವೃತ್ತಿನ ಮಾತು ಸತ್ಯ ಮಾಡಬೇಕಂತ ದೇವರಿಗೆ. ಹಾಗೆ ಬ್ರಹ್ಮಣ್ಯ ತೀರ್ಥರವರ ವೃತ್ತಿರೇ ಅಲ್ವಾ, ಪರಮಾತ್ಮನಿಗಾಗಿ ಎಲ್ಲವನ್ನೂ ತೊರೆದು ಪರಮಾತ್ಮನಿಗಾಗಿ ಎಲ್ಲವನ್ನೂ ತ್ಯಾಗ ಮಾಡಿರ್ತಕ್ಕಂಥ ಮಹಾನುಭಾವರು. ಆದ್ಮೇಲೆ ದೇವರು ಅವ್ರನ್ನ ಹೇಗೆ ಬಿಡ್ತಾನೆ ರೀ? ಅದಕ್ಕಂತ ಹೇಳಿ ಅವ್ರ ಮಾತು ಸತ್ಯ ಮಾಡಲಿಕ್ಕೆ ದೇವರೇ ಬದುಕಿಸಿದ. ಆಶ್ಚರ್ಯ ಆಯಿತು. ಆ ದಂಪತಿಗಳಿಬ್ಬರು ಕಾಲಿಡ್ಕೊಂಡು, ಇವತ್ತು ನೀವು ನಮ್ಮ ಮನೆಯಲ್ಲೇ ನಿಮ್ಮ ಭಿಕ್ಷೆ ಆಗಬೇಕು ಸ್ವಾಮಿ ಅನ್ನೋದು ಆಯಿತು. ಎಲ್ಲ ಪೂಜೆ ಎಲ್ಲ ಆಯಿತು. ಆದಮೇಲೆ ಮಂತ್ರಾಕ್ಷತೆ ತಗೋಬೇಕಾದ್ರೆ ಅವರಿಗೆ ಫಲ ಮಂತ್ರಾಕ್ಷತೆ ಹಾಕ್ಬೇಕಾದ್ರೆ ಅವ್ರು ಸೆರಗಿನಲ್ಲಿ ಹಾಕಿಗೆ ಸುಪುತ್ರ ಮಾಪ್ತಿರಸ್ಸು ಅಂತ ಹಾಕಿದ್ರು.
ಅಕ್ಕಿ ಅಂದ್ರು ಸ್ವಾಮಿ ವಯಸ್ಸೆಲ್ಲ ಮುಗಿದು ಹೋಗಿದೆ, ವೃದ್ಧಾಪ್ಯದಲ್ಲಿದ್ದೀವಿ, ಇನ್ನೆಲ್ಲಿ ಮಕ್ಕಳಾಗ್ತಾರೆ ಏನು. ಆವಾಗ ನಾನು ಉಳಿದಿದ್ದು ಸತ್ಯ ಆಯ್ತೋ ಇಲ್ಲೋ, ದೇವರೇ ಸತ್ಯ ಮಾಡಿ, ಇದನ್ನೂ ದೇವರೇ ಮಾಡ್ತಾನೆ ಅಂತ. ಆದ್ರೆ ಒಂದು ಕಂಡೀಷನ್ ಏನು ಗೊತ್ತಾ, ನಿಮ್ಗೆ ಮೊದಲು ಹುಟ್ಟತಕ್ಕಂತಹ ಮಗುವನ್ನು ನಮ್ಗೆ ಕೊಡಬೇಕು. ಅವ್ರು ಅನ್ಕೊಂಡ್ರು ಮಕ್ಕಳಾಗೋದು ಆದ್ರೆ ಸಂತೋಷ, ಆದ್ರೆ ಕೊಟ್ಬಿಟ್ರೆ ಆಯ್ತು ಬಿಡು ಅಂತ ಅನ್ಕೊಂಡ್ರಂತೆ. ಹಾಗೆ ಬ್ರಹ್ಮಣ್ಯ ತೀರ್ಥನ ಅನುಗ್ರಹದಿಂದ ಹುಟ್ಟಿರ್ತಕ್ಕಂತಹ ಮಹಾನುಭಾವರೇ ವ್ಯಾಸರ. ಎಷ್ಟು ಅದ್ಭುತ, ಎಲ್ಲ ಕಾರಣಪುರುಷರು ಇಲ್ಲ. ಹೀಗಾಗಿ ಇಂಥ ವ್ಯಾಸರಾದರು ಅವ್ರಿಗೆ ನಾಮ ಪೂರ್ವಾಶ್ರಮ ನಾಮ ಯತಿರಾಜ ಅಂತ ಹೆಸರಿಟ್ಟಿದ್ರಂತವ್ರು. ಯತಿರಾಜ ಅಂತ ಹೆಸರಿಟ್ಟಿದ್ರು. ಅವ್ರಿಗೆ ಆಶ್ರಮ ಕೊಟ್ಟು ವ್ಯಾಸತೀರ್ಥರು ಅಂತ ನಾಮಕರಣ ಮಾಡಿದ್ರು. ನಾವು ಅನೇಕ ರೀತಿಯಿಂದ ಕರಿತೀವಿ ಗುರುಗಳು. ವ್ಯಾಸರಾಯರು ಅಂತ ಕರಿತೀವಿ, ವ್ಯಾಸತೀರ್ಥರು ಅಂತ ಕರಿತೀವಿ, ಚಂದ್ರಿಕಾಚಾರ್ಯರು ಅಂತ ಕರಿತೀವಿ. ಎಷ್ಟು ನಾಮಗಳು. ವ್ಯಾಸತೀರ್ಥರು ಅಂತ ಆಶ್ರಮದ ನಾಮ. ವ್ಯಾಸರಾಯ ಯಾಕೆ, ಆ ಕೃಷ್ಣದೇವರಾಯ ಇದ್ದಲ್ಲ, ಅವನು ಸಿಂಹಾಸನದಲ್ಲಿ ಕೂತು ರಾಜ್ಯಭಾರ ಮಾಡಿದ್ದಕ್ಕೆ ಅವರಿಗೆ ವ್ಯಾಸರಾಯ ಅಂತ ಬಂತು. ಆಮೇಲೆ ಮೇರುಕೃತಿ ವ್ಯಾಸತ್ರಯಗಳಂತ ಪ್ರಸಿದ್ಧವಾಗಿರ್ತಕ್ಕಂಥವು ಯಾವುದು, ತಾತ್ಪರ್ಯ ಚಂದ್ರಿಕಾ, ಆಮೇಲೆ ನರಕ ತಾಂಡವ, ನ್ಯಾಯ. ಭದ್ರಕೋಟೆ ಇದ್ದದ್ರಿ ಇವರು ಮಾಧ್ವರಿ, ಭದ್ರಕೋಟೆ ಇದ್ದ, ಯಾರು ಅದನ್ನು ಮೀರುವಲ್ಲಿ ಸಾಧ್ಯ. ಹೀಗಾಗಿ ಇವತ್ತು ಯಾರಾದರೂ ಪರವಾದಿಗಳ ಜೊತೆ ವಾದ ಮಾಡಿ ಸೋಲಿಸಬೇಕು ಅಂತಂದ್ರೆ, ಅವ್ರನ್ನ ಪರಾಭವಗೊಳಿಸಬೇಕು ಅಂತಂದ್ರೆ ಇವುಗಳೇ ನಮಗೆ ಶರಣ. ಹಾಗಾಗಿ ವ್ಯಾಸತ್ರಯ ಅಂಥ ವ್ಯಾಸತ್ರಯಗಳನ್ನು ನಿರ್ಮಾಣ ಮಾಡಿದ್ದಾನೆ. ಹೀಗಾಗಿ ಇಂಥ ವ್ಯಾಸರಾದರು ಅವ್ರನ್ನ ಚಂದ್ರಿಕಾ ಬರೆದದ್ದಕ್ಕೆ ಅವ್ರನ್ನ ಚಂದ್ರಿಕಾಚಾರ್ಯರು ಅಂತ. ಅವ್ರು ಹೇಗಿವೆ ಅಂತಂದ್ರೆ ವಾದೀಂದ್ರರು ಸ್ತೋತ್ರದಲ್ಲಿ ಹೇಳ್ತಾರೆ, ಆ ನರಸಿಂಹದೇವರಿಗೆ 3 ಕಣ್ಣುಗಳಿದೆಯಲ್ಲ, ಹಾಗೆ ಇವು ಕೂಡ 3 ಕಣ್ಣುಗಳಿದ್ದಂತೆ. ಪರವಾದಿಗಳನ್ನು ಸುಟ್ಟು ಭಸ್ಮ ಮಾಡ್ತಕ್ಕಂಥವು ಈ ಗ್ರಂಥಗಳು ತಿಳಿಸ್ತಾರೆ. ಅಷ್ಟು ಅದ್ಭುತವಾಗಿ ಈಗ 3 ಹೆಸರುಗಳು. ಅವರು ಅಷ್ಟೇ ಏನು ನುಡಿತಿದ್ರು ಅದೆಲ್ಲ ಆಗ್ತಿತ್ತು. ನೋಡ್ರಿ, ಬ್ರಹ್ಮಣ್ಯ ತೀರ್ಥರು ಅವರು ನೋಡಿದ್ರು ಸತ್ಯ ಆಯಿತು. ವ್ಯಾಸರಾದರೂ ಅಷ್ಟೇ, ಅವ್ರ ಜೀವನ ಚರಿತ್ರೆ. ಅವರೊಮ್ಮೆ ಆಶ್ರಮ ತಗೊಂಡ್ರು. ಆಶ್ರಮ ಎಲ್ಲ ಆದಮೇಲೆ ಅವರಿಗೆ ವಿದ್ಯಾಗುರುಗಳು ಶ್ರೀಪಾದರಾಜರು. ಅದ್ಭುತವಾಗಿ ಅವ್ರ ಹತ್ರ ವ್ಯಾಸಂಗ ಆಯಿತು, ಎಲ್ಲ ಗ್ರಂಥಗಳ ಅಧ್ಯಯನ ಎಲ್ಲ ಆಯಿತು. ಸಂಚಾರಕ್ಕಂತ ಹೊರಟಿದ್ದಾರೆ. ನಮಗೆ ಹೋಗ್ಬೇಕಾದ್ರೆ ಒಂದು ನದಿ ತೀರಕ್ಕೆ ಬಂದರು. ಅಲ್ಲಿ ಯಾರೋ ಪಾಪ ಹೆಣ್ಮಗಳು ಅಳ್ತಾ ಕೂತಿದ್ರು. ಏನಾಯಿತು ಅಂತ ನೋಡೋದು. ಆಕೆ ಎಲ್ಲರೂ ಏನು ಮಾಡ್ಬೇಕು ಸ್ವಾಮಿಗಳೇ, ಮಗನ ಕರ್ಕೊಂಡು ಬಂದಿದ್ದೆ ಸ್ನಾನಕ್ಕಂತ ಹೇಳಿದ, ನೋಡಿದ್ರೆ ಪ್ರಾಣನೇ ಹೋಗಿದೆ. ವ್ಯಾಸರಾದ್ರು ಅಂದರೆ ಹಂಗೇನು ಆಗಂಗಿಲ್ಲ, ನಿಮ್ಮ ಮಗ ಕ್ಷೇಮವಾಗಿದ್ದಾನೆ. ಇಲ್ಲ ಸ್ವಾಮಿ, ಈಗ ತಾನೇ ಇದಾಗಿದೆ ಅಂತ ಆಕೆ ಹೇಳ್ಕೊಂಡು ವ್ಯಾಸರಾದ್ರಲ್ಲಿ ಬಂದು ಕಮಂಡಲು ನೀರು ತೊಗೊಂಡು ಕಮಂಡಲಿಂದ ಅಭಿಮಂತ್ರಣ ಮಾಡಿ ಪ್ರೋಕ್ಷಣೆ ಮಾಡಿದ್ರೆ ಕೂಸು ಬದುಕಿ ಬಿಡ್ತಂತ ನೋಡಿ. ಎಂಥ ಮಹಾನುಭಾವ. ಏನೂ ಆಗಿಲ್ಲ ಅಂತ ಹೇಳಿದ್ರಲ್ಲ, ಸತ್ಯವಾಯಿತು. ಹಾಗೆ ಎಲ್ಲರೂ ಅಷ್ಟೇ. ವಾದರಾಜರ ಚರಿತ್ರೆಯಲ್ಲಿ ನಾವು ಕಾಣ್ತೇವೆ. ವಾದರಾಜರು ಒಮ್ಮೆ ಪಂಢರಪುರಕ್ಕೆ ಹೋಗಿದ್ರಲ್ಲ. ಪಂಢರಪುರಕ್ಕೆ ಹೋದಾಗ ಅಲ್ಲೊಬ್ಬನು ವಿಠಲನ ಭಕ್ತ, ಮಹಾಭಕ್ತ. ಅವನ ಸಾಮರ್ಥ್ಯ ಏನು ಅಂತಂದರೆ, ವಿಠಲನ ಜೊತೆ ಸಾಕ್ಷಾತ್ ಮಾತಾಡ್ತಾ ಇದ್ದಾನೆ. ಒಬ್ಬ ಹೆಣ್ಮಗಳು ಬಂದು ಕೇಳ್ಕೊಂಡು, ನನಗೆ ಮಕ್ಕಳಾಗಿಲ್ಲ, ಭಾಳ ದಿವಸ ಆಯ್ತು ಮದುವೆಯಾಗಿ, ಮಕ್ಕಳು ಆಗ್ತಾರಾ ಇಲ್ಲ ಅಂತ ಆ ಭಕ್ತನ ಕೇಳಿದಂತ, ವಿಠಲನ ಭಕ್ತ. ಅವ ಅಂದ, ಇಲ್ಲೇ ಕೂಡು, ನಾ ಬರ್ತೀನಿ ಅಂತೇಳಿ ಗರ್ಭಗುಡಿ ಒಳಗೆ ಹೋದ. ಯಾಕಂದರೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಅಲ್ಲ ವಿಠಲ್ ಜೊತೆ. ವಿಠಲನೇ ಕೇಳಿದ್ರಿ, ಯಾರೋ ಹೆಣ್ಮಗಳು ಬಂದಾಳೆ, ಮತ್ತು ಸಂತಾನ ಆಗತ್ತಾ ಇಲ್ಲ ಹೇಳ್ರಿ. ವಿಠಲ ಅಂದ, ಈ ಜನ್ಮ ಅಲ್ಲ, ಇನ್ನು 7 ಜನ್ಮಕ್ಕೆ ಭಾಗ್ಯ ಇಲ್ಲ ಅಂತ ಹೇಳಿ ಬಂದ. ಹೇಳ್ಬಿಟ್ಟೆ, ನೋಡಮ್ಮ ಅಳಬೇಡ, ನಿನ್ನ ಸಂತಾನ ಭಾಗ್ಯ ಇಲ್ಲ, ನಿಮ್ಮ ಮನೆಗೆ ಹೋಗಿ. ಪಾಪ ಆಕೆ ಏನು ಮಾಡ್ಬೇಕ್ರಿ, ಅಳ್ಕೋತ ಮನೆಗೆ ಬಂದು. ಸ್ವಲ್ಪ ದಿವಸ ಆದಮೇಲೆ ವಾದರಾಜರು ಸಂಚಾರ ಮಾಡ್ತಾ ಅಲ್ಲೇ ಬಂದರು. ಅದೇ ಊರಿಗೆ ಬಂದರು. ಮತ್ತು ಈ ಹೆಣ್ಮಕ್ಳಿಗೆ ಒಬ್ಬರಿಂದ ಒಂದು 2-3 ಮಂದಿ ಕೇಳೋ ಅಭ್ಯಾಸ ಕೆಲವರು ಇರ್ತದೆ. 10 ಕಡೆ ಒಂದು ಬರ್ತಾರೆ, ಹೆಂಗದ. ಹೀಗಾಗಿ ಆಕಿನೂ ಅಷ್ಟೇ, ಯಾರೋ ದೊಡ್ಡ ಜ್ಞಾನಿಗಳು ಬಂದಾರೆ, ಅವ್ರನ್ನ ಕೇಳಿ ನೋಡೋಣ ಅಂತ ಅಂದ್ಕೊಂಡು ವಾದರಾಜರ ಹತ್ರ ಬಂದು ಕೇಳಿದ್ರು, ಸ್ವಾಮಿಗಳೇ ನನಗೆ ಸಂತಾನ ಆಗಿಲ್ಲ, ಆಗ್ತದಾ ಇಲ್ಲ ಅಂದ್ರೆ. ವಾದರಾಜರು ಏನು ಮಾಡಿದ್ರು ಗೊತ್ತಾ, ಒಂದು ಹಣ್ಣು ತೊಗೊಂಡ್ರು, ಆ್ಯಪಲ್ ಹಣ್ಣು ತೊಗೊಂಡ್ರು, ಅಭಿಮಂತ್ರಣ ಮಾಡಿದ್ರು, ಆಕಿನ ಸೆರಗಿನಲ್ಲಿ ಹಾಕಿದ್ರಂತೆ, ಈ ಮಂತ್ರಾಕ್ಷತೆ ತಲೆ ಮೇಲೆ ಹಾಕುವ, ಆ ಆ್ಯಪಲ್ ಹಣ್ಣು ತಿನ್ನಮ್ಮ, ನಿನಗೆ ಆ್ಯಪಲ್ ಅಂತ ಮಗ ಹುಡ್ತಾನಂತ ಹೇಳಿ. ಆನಂದ ಆಯ್ತು. ಮನೆಗೆ ಬಂದು ಹಣ್ಣು ತಿಂದು ಗರ್ಭವತಿ ಅಂದು, ಒಳ್ಳೆ ಗಂಡು ಮಗ ಹುಡ್ತೀರಿ ಅದಕ್ಕೆ. ಆಕೆಗೆ ಆನಂದ ಆಯ್ತು. ಆಕೆ ಅಂದು, ಮಾಡ್ತಿಂತಾಳೆ ಅವನ್ನ, ಬಿಟ್ಟಲ್ಲ ಭಕ್ತ, ನನಗೆ ಆಗಂಗಿಲ್ಲ 7 ಜನ್ಮ ಅಂತ ಹೇಳಿದ, ಅಲ್ಲೇ ಕೇಳ್ತಿಂತಾಳೆ ಅಂತ ನೇರವಾಗಿ ಅಲ್ಲೇ ಬಂದು ಮಗನ ಹಿಡ್ಕೊಂಡೇ ಬಂದು, ಏನ್ರಿ ನನ್ನ ಮಕ್ಕಳೇ ಆಗಿಲ್ಲ ಅಂತ ಹೇಳಿದ್ರೆ ನೀವು ನೋಡಿ, ಯಾರೋ ದಕ್ಷಿಣ ದೇಶದಿಂದ ವಾದರಾಜ ಸ್ವಾಮಿ ಅಂತ ಪವರ್ಫುಲ್ ಇದ್ದಾರೆ ಅವರು, ಅವ್ರ ಮಂತ್ರಾಕ್ಷ ಕೊಟ್ಟರೆ ಒಳ್ಳೆ ಗಂಡು ಮಗ ಹುಟ್ಟ, ನೀವೇನೋ ಆಗಲ್ಲ ಅಂತ ಹೇಳಿದ್ರೆ ಅಂತೇಳಿ ಇದು ಮಾಡಿ ಬಂದಕ್ಕೆ ಭಕ್ತ ಅನ್ಕೊಂಡ. ನನಗೆ ಯಾಕೆ ಹಿಂಗಾಗಿ, ಇಲ್ಲಿ ತನಕ ನಾನು ಯಾವುದೂ ತಪ್ಪಿಲ್ಲ, ಬಿಟ್ಟಲೆಲ್ಲ ಹೇಳ್ತಾ ಇದ್ದೆ, ಈ ಸರಿ ಯಾಕೆ ನನಗೆ ಸುಳ್ಳು ಹೇಳುವ,
ನಾನು ಕೇಳ್ತೀನಿ ಅಂತೇಳಿ ಒಳಗೆ ಹೋದ್ರೆ ಮತ್ತೆ ವಿಠಲ್ ಕೇಳಿ, ಸ್ವಾಮಿ ಆ ಹೆಣ್ಮಗಳು ಬಂದಾಗ ನಾನು ಕೇಳಿದ್ರೆ ಏನು ಹೇಳಿದೆ, ಮಕ್ಕಳೇ ಆಗಂಗಿಲ್ಲ ಅಂತ ಹೇಳಿ. ಯಾರೋ ವಾದರಾಜ ಸ್ವಾಮಿಗಳಂತ ಮಂತ್ರಾಕ್ಷತೆ ಕೊಟ್ಟು ಫಲ ಕೊಟ್ಟರೆ ಒಳ್ಳೆ ಗಂಡು ಮಗ ಹುಟ್ಟಿದ, ನಾನು ಯಾಕೆ ಸುಳ್ಳು ಹೇಳ್ತೀನಿ. ವಿಠಲ್ ಏನಂದ ಗೊತ್ತಾ, ನೋಡಪ್ಪ ಆ ಹೆಣ್ಮಗಳು ಬಂದು ನೀನು ಕೇಳಿದಾಗ ನೀ ಏನು ಮಾಡಿದಿ, ನನ್ನ ಕೇಳಿ ಆಗ್ತಾರ ಹೌದಾ ಇಲ್ಲ ಅಂತ ಹೇಳಿ ಹಣೆ ಬರದಾಗಿದ್ದರೆ ಇಲ್ಲ ಅಂತ ಹೇಳಿ. ಅದೇ ವಾದರಾಜ ಸ್ವಾಮಿಗಳು ಅವರು ನನ್ನ ಭಕ್ತರೆ, ನೀನು ನನ್ನ ಭಕ್ತ, ಅವರು ನನ್ನ ಭಕ್ತ. ಅವ್ರನ್ನ ಬಂದು ಕೇಳಿದಾಗ ಅವ್ರೇನು ಮಾಡಿದ್ರು, ಅವ್ರಿಗೆ ನನಗೆ ಕೇಳಲೇ ಇಲ್ಲ, ಕಾಂಟ್ಯಾಕ್ಟೇ ಮಾಡಿಲ್ಲ, ನೇರವಾಗಿ ಹಣ್ಣು ಕೊಟ್ಟು ಮಂತ್ರಾಕ್ಷತೆ ಕೊಟ್ಬಿಟ್ರು. ಅಂದಮೇಲೆ ನನ್ನ ಭಕ್ತರ ಮಾತು ಸುಳ್ಳು ಆಗಬಾರ್ದಲ್ಲ, ಅದಕ್ಕೆ ನಾನೇ ಸತ್ಯ ಮಾಡ್ತೀನಿ. ಪರಮಾತ್ಮ ಸತ್ಯಂ ವಿಧಾತಂ ನಿಜಮೃತ್ಯ ಭಾಷಿತಂ, ಏನು ಅದ್ಭುತ ರೀ ಒಬ್ಬೊಬ್ಬ ಮಹಾನುಭಾವರು. ಹಾಗಾಗಿ ಅವ್ರ ಅನುಗ್ರಹ ಪಡೆಯಬೇಕು. ಇಂಥ ವ್ಯಾಸರಾಜರು ನಿಜವಾಗಿ ನನ್ನ ಹೆಮ್ಮೆಯಿಂದ ಹೇಳ್ಕೊಳ್ಬೇಕು. ನಮ್ಮ ವಾದರಾಜರ ಬಗ್ಗೆ, ವ್ಯಾಸರಾಜರ ಬಗ್ಗೆ ಹೆಮ್ಮೆಯಿಂದ ನಾವು ಹೇಳ್ಕೊಳ್ಬೇಕು. ಎದಕ್ಕಂತಂದರೆ ಅವರು ತಿರುಪತಿ ಇದೆಯಲ್ಲ, ಆ ಶ್ರೀನಿವಾಸನ ಪೂಜೆ ಎಷ್ಟು ವರ್ಷ ಮಾಡೋದು ಗೊತ್ತೇನ್ರಿ, ಅವರು 12 ವರ್ಷ ಪೂಜೆ ಮಾಡಿದಂತೆ ಮಹಾನುಭಾವರು ಹೇಳ್ತಾರೆ. ಆ ಸಾಲುವ ನರಸಿಂಹ ರಾಜ ಅಂತ ಹೇಳಿ, ಅವನು ಸಾಮಂತ ರಾಜ, ಅವನು ಈ ವಿಜಯನಗರ ಸಾಮ್ರಾಜ್ಯಕ್ಕೆ ಸಾಮಂತ ರಾಜ. ಚಂದ್ರಗಿರಿ ಅಂತ ನಾವು ಇವತ್ತು ತಿರುಪತಿ ಹತ್ತಿರ ಕಾಣ್ತೀವಿ, ಅಲ್ಲಿ ರಾಜ. ಆದರೆ ಆ ವಿಜಯನಗರಕ್ಕೆ ಆ ಕಾಲದಲ್ಲಿ ಯಾರು ರಾಜ್ಯಭಾರ ಮಾಡ್ತಾ ಇದ್ರು ಅಂದರೆ ವಿರೂಪಾಕ್ಷ ಅಂತ ಬಂದಿದ್ರು, ಅವ್ರು ರಾಜ್ಯಭಾರ ಮಾಡ್ತಾರೆ. ಆ ವಿರೂಪಾಕ್ಷ ಈ ತಿರುಪತಿ ಅರ್ಚಕರು ಇರ್ತಾರಲ್ಲ, ಅವ್ರು ಬಹಳ ಅನುಕೂಲವಾಗಿದ್ದಾರೆ. ಅವ್ರು ಏನು ಮಾಡಿದ್ರು ಅವ್ರು ಏನಾಗ್ತಿದ್ರು, ಅವ್ರು ಏನು ಮಾಡ್ತಿದ್ರು, ದೇವ್ರ ಒಳಗಡೆ ತಾವು ಧರಿಸೋದು, ದೇವ್ರ ದ್ರವ್ಯಗಳನ್ನೇ ಬಳಸ್ಕೊಳ್ಳೋದು ಎಲ್ಲ ಮಾಡ್ತಿದ್ರು. ಅದನ್ನು ಸಾಳುವ ನರಸಿಂಹ ಅಂತ ಹೇಳಿ ಚಂದ್ರಗಿರಿ ರಾಜ, ಅವನಿಗೆ ಯಾವ ತಡ್ಕೊಳಿಕ್ಕಾಗಿಲ್ಲ, ಎಲ್ಲ ರಾಜರನ್ನ ಸಂಹಾರ ಮಾಡಿಬಿಟ್ಟದ. ತಿರುಪತಿ ಅರ್ಚಕರ ವಂಶನೇ ಇಲ್ಲದೆ ಮಾಡಿಬಿಟ್ಟಿದ್ದ. ಆಮೇಲೆ ವಿರೂಪಾಕ್ಷನು ಸರ್ಕೊಂಡ್ಬಿಟ್ಟ, ಇವನ್ನೇ ಎಲ್ಲ ರಾಜ ಮಾಡಿದ್ರು. ಇಷ್ಟಾದ ಮೇಲೆ ಮುಂದೆ ಪೂಜೆ ಯಾರು ಮಾಡಿ, ಬ್ರಹ್ಮಾಂತ ದೋಷ ಬಂತು, ಎಲ್ಲ ಆಯಿತು. ಶ್ರೀಪಾದರಾಜರನ್ನು ಪರಿಹಾರ ಮಾಡಿದಂಥ ಅವ್ರ ಚರಿತ್ರೆಯಲ್ಲಿ ಕೇಳ್ತಾರೆ. ಇಷ್ಟೆಲ್ಲ ಆದಮೇಲೆ ಆ ಪೂಜೆ ಮಾಡಬೇಕಲ್ಲ, ಯಾರು ಮಾಡಬೇಕು, ಅದಕ್ಕೆ ಶ್ರೀಪಾದರಾಜರನ್ನ ಕೇಳ್ಕೊಂಡ, ತಾವಿಗೆ ಏನಾದರೂ ಉಪಾಯ ಕಳಿಸ್ತಾರೆ. ಶ್ರೀಪಾದರಾಜರನ್ನ ನಮ್ಮ ಶಿಷ್ಯ ಬರ್ತಾನ, ಅವರೇ ಎಲ್ಲ ನೋಡ್ಕೊಳ್ತಾರೆ, ವ್ಯಾಸರಾಜರನ್ನ ಕೊಟ್ಟು ಕಳಿಸ್ತಾರೆ. ಆಗ ವ್ಯಾಸರಾಜರಿಗೆ ಈ ವಿಷಯ ಗೊತ್ತಾದ ಮೇಲೆ ವ್ಯಾಸರಾಜರು ಅಂತಾರೆ, ವೆಂಕಪ್ಪನ ಪೂಜಾ ಭಾಗ್ಯ ನಾ ಯಾರಿಗೂ ಬಿಟ್ಟುಕೊಳ್ಳಲ್ಲ, ನಾನೇ ಮಾಡಿದ್ದೀನಿ. ಹೀಗಾಗಿ 12 ವರ್ಷ ಎಲ್ಲವೂ ಕೂಡ ತಂತ್ರ ಸಾರೋಕ್ತವಾಗಿ ಮಾಡಿದ್ದಾರೆ ಅಂತ ತಿಳಿಸ್ತಾರೆ. ಅಲ್ಲೆಲ್ಲ ಆಗಮಶಾಸ್ತ್ರದ ಪ್ರಕಾರ ಮಾಡ್ತಾರೋ ಅದೆಲ್ಲ ಕೂಡ. ಹೀಗಾಗಿ ಇಲ್ಲೆಲ್ಲ ಏನು ಮಾಡಿದ್ರು ಅಂತಂದರೆ ತಂತ್ರ ಸಾರೋಕ್ತ, ಅದರ ಪ್ರಕಾರ ವೈಖಾನಸ ಆಗಮ ಅಂತ ಅದ್ರ ಪ್ರಕಾರ ಎಲ್ಲ ಮಾಡ್ತಾರೆ. ಇಲ್ಲಿ ತಂತ್ರ ಸಾರೋಕ್ತ ಶ್ರೀಮದಾಚಾರ್ಯ ಮಾಡಿರ್ತಕ್ಕಂಥ ಗ್ರಂಥ, ಅದರ ಪ್ರಕಾರ 12 ವರ್ಷ ಪೂಜೆ ಮಾಡಿದಂತೆ. ಆದಮೇಲೆ ಈ ಮುಂದೆ ಏನು ಮಾಡಬೇಕು, ಯಾರು ಒಪ್ಪಿಸ್ಬೇಕು ಅಂದಾಗ ಏನು ಚಿಂತೆ ಮಾಡಬೇಡ, ನೀ ಇಷ್ಟು ಮಂದಿ ಎಲ್ಲ ಅರ್ಚಕರನ್ನ ಸಂಹಾರ ಮಾಡಿದಲ್ಲ, ಒಬ್ಬ ಹೆಣ್ಮಗಳು ಹೋಗ್ಕೊಂಡಿದ್ದಾಳೆ, ಅವ್ರ ವಂಶದಲ್ಲಿ ಗರ್ಭವತಿ ಇದ್ದಾಳೆ, ಅಲ್ಲಿ ಬೆಳೀತಕ್ಕಂಥ ಕೂಸೆ ಮುಂದೆ ಅರ್ಚಕ ವಂಶವನ್ನು ಮುಂದೆ ತೆಗೆದುಕೊಂಡು ಹೋಗ್ತೀವಿ. ದಿವ್ಯ ಜ್ಞಾನ ದೃಷ್ಟಿಯಿಂದ ಹೇಳಿದೆವು. ಹೇಳಿದ ತಕ್ಷಣ ಆ ಕೂಸು ಹುಟ್ಟಿದ ಮೇಲೆ ನಾಮಕರಣ ಉಪನಯನ ಎಲ್ಲ ಇವರೇ ನಿಂತು ಮಾಡಿಸಿ, ಆಮೇಲೆ 12 ವರ್ಷ ಪೂಜೆ ಮಾಡಿದ ಮೇಲೆ ಅದನ್ನು ಬಿಟ್ಟು ಅವನು ಮುಗಿಸಿದರು. ಏನು ತ್ಯಾಗ ನೋಡಿ ವ್ಯಾಸರಾಜರು, ಯಾರು ಬಿಟ್ಟು ಕೊಡ್ತಾರೆ ಅಂತಂದ್ರೆ ಸರ್, ಈಗ ಅದನ್ನು ಕೊಟ್ಟು ಮುಂದೆ ಅವರಿಂದ ಪೂಜೆ ಮಾಡಿಸಿದರು. ಅಂತ ವ್ಯಾಸರಾಜರು ಬೆಟ್ಟದ ಮೇಲೆ ಇರಬೇಕಾದ್ರೆ ಹೇಳ್ತಾರೆ, ಅವರು ಮಲಮೂತ್ರ ವಿಸರ್ಜನೆ ಮಾಡಬೇಕು ಅಂತಂದರೆ ಬೆಟ್ಟದ ಕೆಳಗೆ ಬರ್ತಿದ್ರು, ಮುಗಿಸಿ ಮತ್ತೆ ಮೇಲೆ ಹೋಗ್ತಿದ್ರು. ಆ ಬೆಟ್ಟ ಹತ್ತಬೇಕಾದ್ರೂ ಕೂಡ ಪಾದಸ್ಪರ್ಶ ಆಗ್ತಿದ್ದಿಲ್ಲಂತ ವ್ಯಾಸರಾಜರು, ಮೊಣಕಾಲ ಮೇಲೆ ಹತ್ತಿದ್ರಂತೆ ಅವರು. ಇಂಥ ಮಹಾನುಭಾವರು, ಎಷ್ಟು ಅನುಸಂಧಾನ ನೋಡಿ. ಇಂಥ ವ್ಯಾಸರಾಜರು 12 ವರ್ಷ ಆ ಒಂದು ಶ್ರೀನಿವಾಸನ ಪೂಜೆಯನ್ನು ಕೈಂಕರ್ಯವನ್ನು ಅವರು ಮಾಡಿದ್ದಾರೆ ಅಂತ ಹೇಳಿ ಅವ್ರ ಚರಿತ್ರೆಯಲ್ಲಿ ಕಾಣ್ತೇವೆ ನಾವು. ಇಷ್ಟಾದಮೇಲೆ ಆ ವ್ಯಾಸರಾಜರು ಈ ಶ್ರೀರಂಗ ಕ್ಷೇತ್ರಕ್ಕೆ ಹೋಗಿದ್ರು. ಶ್ರೀರಂಗ ಕ್ಷೇತ್ರಕ್ಕೆ ಹೋದಾಗ ಅಲ್ಲಿ ಜಂಬುಕೇಶ್ವರ ಒಂದು ಶೈವ ಕ್ಷೇತ್ರ, ಶಿವಾಲಯ, ಶ್ರೀರಂಗ ವೈಷ್ಣವ ಕ್ಷೇತ್ರ. ಅಲ್ಲಿ ಹೋದಾಗ ಪರಸ್ಪರ ಅರ್ಚಕರ ನಡುವೆ ಏನೋ ಜಗಳ ಇತ್ತಂತೆ, ವಿವಾದ. ಏನು ವಿವಾದ ಅಂತಂದರೆ, ನಮ್ಮ ಜಾಗ ಅವ್ರು ಹೆಚ್ಚು ತೊಗೊಂಡಾರಂತ ಇವರು ನಮಗೆ ತೊಗೊಂಡಾರಂತ. ಅದಕ್ಕೆ ವ್ಯಾಸರಾಜರು ಏನು ಮಾಡಿದ್ರು ಗೊತ್ತಾ, ನೀವು ಇಬ್ಬರು ನನ್ನ ಮಾತು ಕೇಳ್ತೀರಾ? ಕೇಳ್ತೀವಿ. ನಿಮ್ಮ ಶೈವರು ಯಾರಾದರೂ ಒಬ್ಬರು ಇಲ್ಲಿ ನಿಮ್ಮ ಜಂಬುಕೇಶ್ವರದಿಂದ ದೇವಸ್ಥಾನದಿಂದ ಓಡಬೇಕು. ಹೇಗೆ ಓಡಬೇಕು? ಸುಮ್ಮನೆ ಓಡೋದಲ್ಲ, ಉಸಿರು ತೊಗೊಬಾರ್ದು, ಉಸಿರು ಗಟ್ಟಿ ಓಡಬೇಕು. ಹಂಗೆ ಓಡಿದರೆ ಎಲ್ಲಿಗೆ ಹೋದ ತಕ್ಷಣ ಉಸಿರು ತೊಗೋತಾರೆ ನೋಡ್ರಿ, ಎಲ್ಲಿವರೆಗೆ ಅದು ಆಗ್ತದೆ ಅಷ್ಟು ಜಾಗ ನಿಮಗೆ ಕೊಡ್ತೀವಿ. ನೀವು ಹಂಗೆ ಮಾಡಿದ್ರೆ ನಿಮ್ಗೆ ಅಷ್ಟು ಜಾಗ ಕೊಡ್ತೀವಿ ಅಂತ ಒಂದು ಕರಾರ. ಇಬ್ಬರು ಯಾರು ಮುಂದೆ ಹೋಗ್ತಾರೆ, ಯಾರು ಮುಂದೆ ನೋಡ್ತಾ ಇದ್ದಾರೆ. ಯಾಕಂದರೆ ಹೆಚ್ಚು ಓಡ್ಲಿಕ್ಕೆ ಆಗಲಿಲ್ಲ ಅಂದ್ರೆ ಕಡಿಮೆ ಜಾಗ ಬರ್ತದಲ್ಲಿ, ಅದಕ್ಕೆ ಇಬ್ಬರು ಜಾತಿ ಚಿಂತೆ. ಅದಕ್ಕೆ ಯಾರೂ ಮುಂದೆ ಬರಲಿಲ್ಲ. ಆ ವ್ಯಾಸರಾಜರನ್ನು ನೀವು ಸಮ್ಮತ ಇದ್ದರೆ ನಾನು ಬರ್ತೀನಿ ಅಂತ ಆಯಿತು ಅಂತ ಶ್ರೀರಂಗ ಕ್ಷೇತ್ರದಿಂದ ಓಡಬೇಕು. ಹೆಂಗೆ ಓಡಿದ್ರು ಗೊತ್ತು ಅವರು? ರಂಗ 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 ಅಂತ ಓಡಬೇಕು. ನಡುವು ಶ್ವಾಸ ತಗೋಬಾರ್ದು, ಉಸಿರು ಗಂಟಿದಂಗೆ ಇದೊಂದು ರೀತಿ. ಹಾಗಾಗಿ ಶಾತಿಗೆ ಕಟ್ಟಿದ್ರು ವ್ಯಾಸರಾಜರು, ಅಲ್ಲಿಂದ ಓಡ್ಲಿಕ್ಕೆ ಪ್ರಾರಂಭ ಮಾಡಿದ್ರಂತೆ. ರಂಗ 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 ಅಂತ ಓಡ್ತಾ ಶ್ರೀರಂಗದಿಂದ ಜಂಬುಕೇಶ್ವರ ತನಕ ಹೋಗ್ಬಿಟ್ಟು ಎಲ್ಲ ಅನ್ಕೊಂಡು ಇದೇ ಬಂದು ಪಾಲ್ದಾರಿ ನೋಡಿ. ಹಾಗಾಗಿ ನಿಮಗೆಲ್ಲ ಜಗಳಾಡಬೇಡ್ರಿ,
ನಾ ಹೇಳ್ತೀನಿ ಅಂತ ಹೇಳಿ ಅದನ್ನು ಸರಿಯಾಗಿ ಭಾಗ ಮಾಡಿಕೊಟ್ಟು ಇಬ್ಬರಿಗೂ ಅದನ್ನು ಹಂಚಿಕೊಟ್ಟು ಆ ವಿವಾದವನ್ನು ಪರಿಹಾರ ಮಾಡಿದರು ಅಂತೇಳಿ ವ್ಯಾಸರಾಜರ ಚರಿತ್ರೆಯಲ್ಲಿ ನಾವು ಕೇಳ್ತೇವೆ. ಇಂಥ ವ್ಯಾಸರಾಜರು ಅನೇಕ ರೀತಿಯಾಗಿ ಅವರು ತಮ್ಮ ಮಹಿಮೆಯನ್ನು ತೋರಿಸಿದ್ದಾರೆ. ಅವ್ರ ಶಿಷ್ಯರೇ ವಾದರಾಜರು. ಆಮೇಲೆ ವಿಜೇಂದ್ರ ಸ್ವಾಮಿಗಳು ಕೂಡ ಅವ್ರ ಶಿಷ್ಯರು. ಅದೊಂದು ದೊಡ್ಡ ತ್ಯಾಗ. ವಿಜೇಂದ್ರರು ನಿಜವಾಗಿ ವ್ಯಾಸರಾಜರ ಶಿಷ್ಯರೇ ಅವರು. ವಿಷ್ಣು ತೀರ್ಥರು ಅಂತ ಅವ್ರ ನಾಮಕರಣ ಇತ್ತು. ಅವ್ರ ಹೆಸರು ಮೊದಲು ವಿಷ್ಣು ತೀರ್ಥರು ಅಂತ. ಅವ್ರನ್ನ ದಂಡಪರಟ ಮಾಡಿ ಸುರೇಂದ್ರ ತೀರ್ಥರು ಅಂತ ರಾಯರ ಮಠದ ಪರಂಪರೆಯಲ್ಲಿ ಬಂದಿರತಕ್ಕಂಥ ಮಾನವ ಅವ್ರಿಗೆ ಒಪ್ಪಿಸಿದ ಮೇಲೆ ವಿಜೇಂದ್ರರು ಅಂತ ಆದರು ಅಂತ ನಾವು ಕೇಳ್ತೀವಿ. ಅದೇನಾಯಿತು ಅಂದರೆ ಸುರೇಂದ್ರರು ತಮಗೆ ಒಳ್ಳೆಯ ಯೋಗ್ಯ ಶಿಷ್ಯ ಉತ್ತರಾಧಿಕಾರಿ ಬೇಕು ಅಂತ ಹುಡುಕ್ತಾ ಅವರು ವಿಜಯನಗರಕ್ಕೆ ಬಂದ್ರಂತೆ. ವ್ಯಾಸರಾಜರಿದ್ದಾರೆ ಅಲ್ಲಿ ಬಂದರು. ಬಂದ ತಕ್ಷಣ ಒಂದು ಉದ್ಯಾನವನದಲ್ಲಿ ಕೂತಿದ್ರು. ಈ ಕಡೆ ವ್ಯಾಸರಾಜರು ಶಿಷ್ಯರು ಕೊಟ್ಟು ಕಳಿಸಿದ್ರು, ದೇವ್ರ ಪೂಜೆ ಆಗಬೇಕಪ್ಪ, ತುಳಸಿ ತೊಗೊಂಡು ಬಾ. ಹೋಗಿ ತುಳಸಿ ತಂದ ತಕ್ಷಣ ವ್ಯಾಸರಾಜರು ತುಳಸಿ ನೋಡಿ ನಿರ್ಮಾಲ್ಯ ಅಂದ್ರು. ಇಲ್ಲ ರೀ, ನಿರ್ಮಾಲ್ಯ ಅಲ್ಲ, ಈಗ ತಾನೇ ಗಿಡದಿಂದ ನಾನು ಬಿಡಿಸ್ಕೊಂಡು ಬಂದೀನಿ, ಯಾರು ಏರಿಸಿದ್ದಲ್ಲ, ಹೆಂಗೆ ಹೇಳ್ತೀನಿ, ನೀ ಅಲ್ಲಿ ತರಬೇಕಾದ್ರೆ ಬನದಲ್ಲಿ ಯಾರಾದರೂ ಇದ್ರ ಅಂತ. ಆ ಒಬ್ಬ ಸನ್ಯಾಸಿಗಳಿದ್ರು, ಅವ್ರನ್ನ ಕರ್ಕೊಂಡು ಆ ಸುರೇಂದ್ರ ತೀರ್ಥನ ಕರ್ಕೊಂಡು ಬಂದಾಗ ಸುರೇಂದ್ರ ಅಂದರು, ಏನು ನಿಮ್ಮ ಉದ್ಯಾನವನ, ಅದು ನೋಡ ಆನಂದ ಆಯಿತು, ಹಾಗಾಗಿ ನಾನು ಮನಸ್ಸ ದೇವರಿಗೆಲ್ಲ ಸಮರ್ಪಣೆ ಮಾಡಿಬಿಟ್ಟೆ. ನೋಡಿ, ಇವ್ರು ಮನಸ್ಸಿನಿಂದ ಅದನ್ನು ದೇವರಿಗೆ ಸಮರ್ಪಣೆ ಮಾಡಿದರೆ ಈ ಮಹಾನುಭಾವರು ದಿವ್ಯ ದೃಷ್ಟಿಯಿಂದ ನಿರ್ಮಾಲ್ಯ ಅಂತ ಇವ್ರು ತಿಳ್ಕೊಂಡ. ಇಬ್ಬರು ಎಂಥ ಮಹಾನುಭಾವ ಅಲ್ವಾ. ಇಷ್ಟಾದ್ಮೇಲೆ ಸುರೇಂದ್ರರು ಬಂದರು. ಅವತ್ತು ದ್ವಾದಶಿ ಪಾಲನೆ ಆಗಬೇಕು, ಸಾಧನೆ ದ್ವಾದಶಿ ಇತ್ತು. ಯಾರಾದ್ರೂ ಉತ್ತರಾಧಿಕಾರಿಗಳು ಬೇಕಾಗಿತ್ತು ಇವರು, ಅದಕ್ಕೆ ಬಂದಿದ್ರು ಕೇಳಬೇಕಂತ. ವಿಷ್ಣು ತೀರ್ಥರ ಮೇಲೆ ಇವ್ರು ಕಣ್ಣಿತ್ತಂತ. ಎಂಥ ಮಹಾನುಭಾವರು, ಎಂಥ ಪಾಂಡಿತ್ಯ ಇವ್ರದಂತೆ, ಇವ್ರನ್ನೇ ಪಡಿಬೇಕು ಅಂತ. ಯಾರು ಕೊಡ್ತಾರೆ ಅವರು? ಅದಕ್ಕೆ ವ್ಯಾಸರಾಜರು ಪಾಲನೆ ಕೊಡಬೇಕು, ಆಪೋಷಣ ತೊಗೋಬೇಕು. ಆಯಿತು, ಆಪೋಷಣ ತೊಗೊಳ್ರಿ ಅಂದಾಗ ನಮಗೊಂದು ಅಪೇಕ್ಷೆ ಇದೆ, ಅದನ್ನು ಈಡೇರಿಸಿರೋ ಆಪೋಷಣ ತೊಗೊಳ್ತೀವಿ. ವ್ಯಾಸರಾಜರಿಗೂ ಗೊತ್ತಾಯಿತು, ನಿಮ್ಗೆ ಏನು ಬೇಕಂತ ಕೇಳಿದ್ರೆ ನಮ್ಮ ಶಿಷ್ಯನೊಂದು ಬಿಟ್ಟು ಅಂತ ಗೊತ್ತಿತ್ತು. ಇವ್ರಿಗೆ ಅದನ್ನೇ ಕೇಳ್ತಾರೆ. ಅವ್ರಂದ್ರೆ ನಮ್ಮ ಶಿಷ್ಯನೇ ಬೇಕು ಅಂತ. ಅಂದ ತಕ್ಷಣ ಸ್ವಲ್ಪ ವಿಚಾರ ಮಾಡಿದ್ರು. ಇವ್ರಂದ್ರೆ ಶಿಷ್ಯನ ಕೊಡ್ತೀನಿ ಅನ್ನೋ ಆಭರಣ ತೊಗೋತೀನಿ, ಇಲ್ಲ ಅಂದ್ರು. ಅದಕ್ಕೆ ಬ್ರಾಹ್ಮಣರು ಪಾಪ ಯತಿಗಳು ಉಪವಾಸ ಇದ್ದಾರೆ, ಆಗೋದು ಬೇಡ ಅಂತೇಳಿ ಆಯಿತು ಕೊಡ್ತೀನಿ ಅಂತ ಒಪ್ಕೊಂಡ್ರಂತೀರಿ ವ್ಯಾಸರಾಜರು. ಎಂಥ ಪಾಂಡಿತ್ಯ, ಎಂಥ ಇದು, ಎಂಥ ಮೇಧಾವಿಗಳು. ಹಾಗಾಗಿ ಆ ರೀತಿಯಿಂದ ವಿಷ್ಣು ತೀರ್ಥರನ್ನ ಸುರೇಂದ್ರಗೆ ಒಪ್ಪಿಸಿದ್ರು. ಅವ್ರು ದಂಡಪರಾಟ ಮಾಡಿ ವಿಜೇಂದ್ರ ತೀರ್ಥರು ಅಂತ ನಾಮಕರಣ ಮಾಡಿದ್ರು. ಇದು ಮಹಾನುಭಾವರ ವಿಜೇಂದ್ರರು ಸಾಕ್ಷಾತ್ ವ್ಯಾಸರಾಜರ ಶಿಷ್ಯರು. 104 ಗ್ರಂಥಗಳು ಬರೆದಿದ್ದಾರೆ. 64 ವಿದ್ಯೆಗಳಲ್ಲಿ ಅವರು ಪಾರಂಗತರಾಗಿದ್ದಾರೆ. ಹೀಗಾಗಿ ಇಂಥ ಮಹಾನುಭಾವರು ಅವರು ಶಿಷ್ಯರು ಅಂತ ಹೇಳಿ ವ್ಯಾಸರಾಜರ ಚರಿತ್ರೆಯಲ್ಲಿ ನಾವು ಕಾಣ್ತೇವೆ. ಅದಕ್ಕೆ ವಿಜೇಂದ್ರರು ಒಂದು ಸ್ತೋತ್ರ ಮಾಡಿದ್ದಾರೆ ವ್ಯಾಸರಾಜರ ಮೇಲೆ. ಅಲ್ಲಿ ಹೇಳ್ತಾರೆ, ಎನ್ನಾಮ ಗ್ರಹಣಾದೇವ ಪಾಪರಾಶಿ ಪಲಾಯತೆ ಯೋಯಂ ಶ್ರೀ ವ್ಯಾಸಯೋಗೀಂದ್ರೋ ನಿಹಂತು ದುಃಖಾನಿ ನಹ. ಹಾಗಾಗಿ ಕೇವಲ ವ್ಯಾಸರಾಜರ ಸ್ಮರಣ ಮಾಡಿ ನೀವೆಲ್ಲ ಪಾಪ ಪರಿಹಾರ ಹೇಳ್ತಾರೆ. ಹಾಗೆ ನಿತ್ಯದಲ್ಲಿ ನಾವು ಏನು ಮಾಡಬೇಕು ಅಂದರೆ ಶ್ರೀ ವ್ಯಾಸರಾಜ ಗುರುಭ್ಯೋ ಇಷ್ಟ, ಶ್ರೀ ವ್ಯಾಸರಾಜ ಗುರುಭ್ಯೋ ಒಂದೊಂದು ಸಲ ಎಲ್ಲ ಗುರುಗಳ ಸ್ಮರಣ ಮಾಡಿ ಎಲ್ಲರೂ ನಿಮ್ಮ ಪಾಪಗಳನ್ನು ಪರಿಹಾರ ಮಾಡ್ತಾರೆ. ಅದು ಪೂರ್ಣಾನುಗ್ರಹ, ದೇವರ ಅನುಗ್ರಹದಿಂದ ಆಗುವಂತೆ ಮಾಡ್ತಾರೆ. ಇಂಥ ಮಹಾನವರು ಎಲ್ಲರೂ ಕೂಡ. ಹೀಗಾಗಿ ವ್ಯಾಸರಾಜರ ಬಗ್ಗೆ ಬಹಳ ಹೇಳಬೇಕು. ಅದರ ಸಮಯ 12:30 ಅಂದಿದ್ರು, 10 ನಿಮಿಷಗಳನ್ನು ದಾಟಿಬಿಟ್ಟಿದ್ವಿ. ಹೀಗಾಗಿ ಇನ್ನೊಬ್ಬರ ಆಚಾರ್ಯರು ಪ್ರವಚನ ಮಾಡಿಟ್ಟಿದ್ದಾರೆ. ಮುಂದೆ ಅವರು ಇನ್ನು ಅನೇಕ ವಿಷಯಗಳು ತಿಳಿಸ್ತಾರೆ. ಹೀಗಾಗಿ ನನಗೆ ಈ ಒಂದು ಅವಕಾಶವನ್ನು ಕೊಟ್ಟಿರ್ತಕ್ಕಂತಹ ನಮ್ಮ ಆನಂದಾಚಾರ್ಯ, ನಾನು ಗೋಪಾಲದಾಸರ ಆರಾಧನೆಗೆ ಬಂದಿದ್ದೆ, ಅವಾಗೇ ಹೇಳಿದ್ರು ನನಗೆ, ನೀವು ಸರ್ ವ್ಯಾಸರಾಜರ ಆರಾಧನೆಗೆ ಬರಬೇಕಾಗ್ತದೆ, ಇದೊಂದು ಭಾಗ್ಯ ಅಂತ ತಿಳ್ಕೊಂಡು ನಾನು ಬಂದಿದ್ದೆ. ಹೀಗಾಗಿ ಒಂದೆರಡು ಮಾತು ಗುರುಗಳ ಬಗ್ಗೆ ಹೇಳುವ ಪ್ರಯತ್ನ ಮಾಡಿದ್ದೇನೆ. ನಾವು ಮಹಿಮಾ ಹೇಳಿದಲ್ಲ, ನಾವು ಸಮುದ್ರ ಸ್ನಾನ ಮಾಡಿದ್ದೀವಿ ಅಂತೀವಿ. ಹಾಗಾಗಿ ಎಲ್ಲೋ ಒಂದು ಮೂಲೆ ಮಾಡಿರ್ತೀವಿ, ಆದರೆ ಸಮುದ್ರ ಸ್ನಾನ ಆಗಬೇಕು ಅಲ್ವಾ. ಎಷ್ಟು